ಕರ್ನಾಟಕದಲ್ಲಿ ಉಳಿದಿರುವ ಏಕೈಕ ಮಣ್ಣಿನ ಅರಮನೆಯೇ ನಮ್ಮ ಉಡುಪಿ ಜಿಲ್ಲೆಯ ಸೂರಾಲು ಅರಮನೆ. ಈ ಒಂದು ಅದ್ಭುತವಾದ ಅರಮನೆಯ ಆಡಳಿತ ಮುಕ್ತೇಶ್ವರರಾಗಿರುವ ಪಿ ಸುದರ್ಶನ್ ಶೆಟ್ಟಿ ಮತ್ತು ಪದ್ಮಿನಿ ಅಮ್ಮನವರ ಬಳಿ ಅರಮನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಯೋಣ ಬನ್ನಿ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ. ಇದೀಗ ಅಂದ್ರೆ ಈಗ ಸೂರಲ್ ಅರಮನೆ ಉಂಟಲ್ಲಮ್ಮ, ಇದೀಗ ಮುಂಚಿಂದ ಬೇರೆಯವರ ಹ್ಯಾಂಡ್ ಓವರ್ ಅಲ್ಲಿ ಇದ್ದದ್ದು ನಿಮ್ ಕೈಗೆ ಸಿಗುತ್ತಲ್ಲ, ಅದು ಯಾವಾಗ ಸಿಕ್ತ ಮತ್ತೆ ಹೇಗ್ ಸಿಕ್ತ ಅದ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಹೇಳ್ಬೋದಾ? ನಮಗೆ ನಾವಂದರೆ 2002ನೇ ಇಸ್ವಿಯಿಂದ ನಮಗೆ ಬಂತು ಇಲ್ಲಿ. ನಮ್ಮದಂದರೆ ಅಳಿಯ ಸಂತಾನ ಹೇಳಿ ಅಳಿಯ ಕಟ್ಟಿನ ಹೌದು, ಪರಂಪರೆಯಲ್ಲಿ ನಮಗೆ 2002ರಲ್ಲಿ ನಮಗೆ ಸಿಕ್ಕಿತು ಇಲ್ಲಿ ಆಡಳಿತ. ಅಂದ್ರೆ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಕೊಂಡಿದ್ರಿ? ನಾನು ಆಗ ಕೆನರಾ ಬ್ಯಾಂಕಿನಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿದ್ದೆ. ಮುಂಚೆ ನೋಡ್ಲಿಕ್ಕೆ ಬೇರೆ ರೀತಿ ಇತ್ತು ಅರಮನೆ, ಅಂದ್ರೆ ಫುಲ್ ಹಾಳಾಗಿತ್ತು, ಅದನ್ನೆಲ್ಲ ಕೇಳಿದ್ದೆ. ಮತ್ತೆ ಬೇರೆ ಬೇರೆ ಫೋಟೋ ವಿಡಿಯೋಸ್ ಅಲ್ಲೆಲ್ಲ ನೋಡಿದ್ದೆ. ಅಂದ್ರೆ ನೀವು ಬಂದ ಮೇಲೆ ಎಲ್ಲ ಸರಿಯಾಗಿದೆ ಅಂತ ಕೇಳ್ಪಟ್ಟೆ. ಅದು ಯಾವ ರೀತಿ ಅದ್ರ ಬಗ್ಗೆ? ನಾವು ಬಂದ ನಂತರ ಸಾಂಸ್ಕೃತಿಕ ಮತ್ತೆ ದತ್ತಿ ಇಲಾಖೆ ನಮ್ಮ ತಾಯಿ ಮನೆ, ಆ ತಾಯಿ ಕಡೆಯಿಂದ ನಮಗೆ ಈ ಒಂದು ಯೋಗ ಅಂತಲೇ ಹೇಳಬೇಕು ನಮ್ಮದು. ಇಲ್ಲಿ ಬಂದು ಹಾಗೆ ಇದು ಮಾಡೋದು ಒಂದು ಯೋಗ ಅಂತ ಹೇಳಬೇಕು. ಆಮೇಲೆ ಕುಟುಂಬದವರು ಎಲ್ಲ ಸೇರಿ ನಮಗೆ ಒತ್ತಾಯ ಮಾಡಿದರು ಭಾಳ. ನೀವೇ ಈಗ ಸೀನಿಯರ್ ಮೋಸ್ಟ್ ನೀವೇ, ಹಾಗಾಗಿ ಹೇಗೋ ಮುಂದಿನ ವರ್ಷ ರಿಟೈರ್ ಆಗ್ತೀರಿ ನೀವು ಬ್ಯಾಂಕಿನಲ್ಲಿ, ಹಾಗಾಗಿ ನೀವೇ ಚಾರ್ಜ್ ತಗೊಳ್ಬೇಕು ಅಂತ ಹೇಳಬೇಕು. ಇಲ್ಲಿ ಸ್ಥಿತಿ ನೋಡ್ರೆ ಎಸಿ ರೂಮ್ ನಲ್ಲಿ ಇತ್ತಿದ್ದಲ್ಲ. ಅಂದ್ರೆ ಅದು ಯೋಗ ಅಲ್ಲ, ಒಳ್ಳೆ. ಹೌದು ಹೌದು ಹೌದು. ಅಂದ್ರೆ ಇದೀಗ ನಿಸ್ವಾರ್ಥ ಸೇವೆ. ಯಾಕಂದ್ರೆ ಈಗ ನೀವು ಮಾಡಿದ್ದ ನಿಮ್ ಮಕ್ಕಳಿಗೆ ಸಿಗುದಿಲ್ಲಲ್ಲ, ಬೇರೆ ಆದ್ರೆ ಈಗ ನಾವು ಮಾಡಿದ್ದ ನಮ್ಮ ಮಕ್ಕಳಿಗೆ ಕರೆಕ್ಟ್. ನಾವು ಕಷ್ಟಪಟ್ಟರು ಒಂದು ಪ್ರತಿಫಲ ಸಿಗತ್ತ ಅಂದ್ರೂ ಅಯ್ಯ ಮಾಡಿದಾರಲ್ಲ, ಮಾಡಿದ್ರಲ್ಲ. ಇದೀಗ ನೀವು ಮಾಡಿದ್ದೀಗ ನೆಕ್ಸ್ಟ್ ಇನ್ಯಾರಿಗೂ ಹೌದು ಸ್ವಂತ ಮಕ್ಕಳಿಗೆ ಸಿಗುದಾದ್ರೆ ಬೇರೆ, ಈಗ ಆಗುವಲ್ಲ. ಅದು ನೀವು ಇಷ್ಟು ಕಷ್ಟಪಟ್ಟು ಮಾಡಿ ಏನು ಇಲ್ಲಿ ಅರಮನೆಗೆ ಇಷ್ಟು ಒಳ್ಳೆ ಸುಂದರ ರೂಪಕ್ಕೆ ತಂದಿರಿ. ಅದೇ ಅದೇ ಅದೇ. ಅವರ ಮುಖಾಂತರ ಇದೆಲ್ಲ ರಿಪೇರ್ ಮಾಡಿಸಿ ಒಂದು ಸುಸ್ಥಿತಿಗೆ ತಂದೆವು. ಸರ್ ಇದೀಗ ಯಾವ ಫೋಟೋ ಇದೀಗ? ಇದು ನಮ್ಮ ತಾಯಿ ಫೋಟೋ, ವಿಜಯಾದೇವಿ ಹೇಳಿ. ನಮ್ ಕಡೆ ಎಲ್ಲ ಈಗ ತಂದೆಯಿಂದ ಆಸ್ತಿ ಎಲ್ಲ ಸಿಗುದು. ಈಗ ಇದು ನಿಮ್ಗೂ ತಂದೆಯಿಂದನೇ ಸಿಕ್ಕಿದ್ದ ಯಾವ ರೀತಿ ಸರ್? ಇಲ್ಲ ನಮ್ಮದೆಲ್ಲ ಅಳಿ ಸಂತಾನ ಹೇಳಿ, ಹಾಗಾಗಿ ನಮ್ಮ ತಾಯಿಯ ಕಡೆಯಿಂದ ನಮಗೆ ಇವರೇ ಹೌದು. ಪಣಪಿಲ ಅರಮನೆ ಹೇಳಿ, ಪಣಪಿಲ ಅರಮನೆ ಇವ್ರ ತಂದೆ ಮನೆ. ಅದು ಅವರು ಅರಮನೆ. ಹೌದು ಹೌದು, ರಾಜವಂಶ. ಅದು ಮೂಡುಬಿದ್ರಿ ಹತ್ರ, ಮೂಡುಬಿದ್ರಿಯಿಂದ ಒಂದು 10-15 ಕಿಲೋಮೀಟರ್ ದೂರದಲ್ಲಿದೆ. ಅದು ನಮ್ಮ ತಂದೆ ಮನೆ. ಅಂದ್ರೆ ಸುಮಾರು ಒಂದು 50-60 ವರ್ಷದ ಹಿಂದೆ ಅರಮನೆ ತುಂಬಾ ಬಿದ್ದೋಗಿತ್ತ. ಆದ್ರೆ ಒಂದು 23 ವರ್ಷದಿಂದ ನಿಮ್ಗೆ ಸಿಕ್ಕಿದ್ದಲ್ಲ, ಅದ್ರ ಮೇಲೆ ಅರಮನೆ ನೀವು ಒಳ್ಳೆ ರೀತಿಯಲ್ಲಿ ಈಗ ಕಾಣಿಸ್ತಿದೆಯಲ್ಲ, ಈ ರೀತಿಯಲ್ಲಿ ಚಂದ ಮಾಡಿ ಪುನರ್ ನಿರ್ಮಾಣ ಮಾಡಿದ್ದಾಗಿದೆ. ಅಂದ್ರೆ ಅದು ಮುಂಚೆ ಯಾವ ರೀತಿ ಇತ್ತು, ಈ ರೀತಿ ಇದ್ದಿತ್ತಮ್ಮ? ಹೌದು ಹೌದು. ಮೊದಲು ಈ ತರ ಇತ್ತು. ಅಂದ್ರೆ ಅರಮನೆ ಆಕ್ಚುಲಿ ಬಿದ್ದು ಹೋಗೋದ್ರಲ್ಲಿ ಇತ್ತು. ನಾನು ಬಂದ ನಂತರ ಇದೆಲ್ಲ ರಿಪೇರ್ ಮಾಡಿಸಿ ಇವ್ರ ಅಮ್ಮನ ಮನೆ ಎಲ್ಲ ಹಾಗೆ ಒಂದು ಹಠ ಕಟ್ಟಿ ಅಮ್ಮನ ಮನೆ ಒಂದು ಅಮ್ಮನ ಹೆಸರು ಉಳಿಸ್ಬೇಕಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಈ ಫೋಟೋದಲ್ಲಿ ನೋಡಿದ್ರೆ ಏನು ಇಲ್ಲ, ಕಂಬನು ಇಲ್ಲ, ಮೇಲೆ ಹಂಚು ಇಲ್ಲ, ಆ ರೀತಿಯಲ್ಲಿ ಆಗಿದೆ ಅಲ್ಲ. ಮತ್ತೆ ಇದೇನಮ್ಮ ಇದೀಗ ನೀವು ಹೊಂಚಲ ಅಂದ್ರೆ ಅದು ಪೌಳಿ ಕಟ್ಟಬೇಕಾದ್ರೆ 44 ಕಂಬ ಇತ್ತು ದೇವಸ್ಥಾನದಲ್ಲಿ. ಆಗ ಖಾಲಿ ಮರದಿತ್ತು. ಅಯ್ಯ ಅಂತ ಅನ್ಸಿದ್ದು ಸ್ವಲ್ಪ ಮರ ಎಲ್ಲ ಸಿಗ್ಬೋದು ಅಂತ ಹೇಳಿ ತೆಗೆಯೋಣ ಅಂತ ತೆಗ್ದಾಗ ನೀವು ನಂಬೋದಿಲ್ಲ, 44 ಕಂಬದ ಒಂದು ಕಂಬನ್ ಮರದ ಕಂಬನು ಸಿಗ್ಲಿಲ್ಲ, ಒಂದು ಒಳ್ಳೆ ರೀತಿಯಲ್ಲಿ ಸಿಗ್ಲೇ ಇಲ್ಲ. ಆಮೇಲಿಂದ ನಾವೇನ್ ಮಾಡಿದ್ವಿ, ಅದನ್ನ ಯಾರು ಒಲೆ ಎಲ್ಲ ಓದಿರ್ಲಿಕ್ಕೆ ಕೇಳಲ್ಲ, ಸುಮ್ನೆ ಇವ್ರಿಗೆ ಕೊಟ್ಬಿಟ್ವಿ ಫ್ರೀ. ಇಟ್ಕೊಂಡು ಶೋ ಪೀಸ್ ತರ ಇಟ್ಕೊಳಕಷ್ಟೇ, ಬೇರೆ ಏನ್ ಮಾಡಕ್ಕಾಗಲ್ಲ. ದೇವ್ರದ್ದು ಕಂಬ ಅಲ್ಲ, ದೇವರಿಗೆ ಶಿಲೆ ಕಲ್ಬೇಕಿತ್ತು. ಹಾಗಾಗಿ ಒಂದು ಕಂಬ ಸಿಗದೆ ಇರೋದ್ರಿಂದ ಈಗ ನಾನು ದೇವಸ್ಥಾನ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಅಯ್ಯ ತೋರಿಸ್ತಾನೆ ನಿಮ್ಗೆ, ಶಿಲೆಕಲ್ ಇದ್ದಿ ಕಂಬ ಇಲ್ಲದೆ ಇದೆ, ಶಿಲೆಕಲ್ ಹೇಗಾಯ್ತಂತ ಹೇಳಿ ತೋರಿಸ್ತಾರೆ. ಆಗ ರಿಪೇರಿ ಮಾಡ್ಬೇಕಾದ್ರೆ ನಾನು ಶ್ರಮದಾನ ಮಾಡಿದ್ದೆ. 5 ಗಂಟೆ ಬಿಸಿಲಿನಲ್ಲಿ ನಿಂತು ಹಳ್ಳಿ ಜೊತೆ ಸೇರ್ಕೊಂಡು ಶ್ರಮದಾನ ಮಾಡಿದ್ದೆ. ಅದ್ರದ್ದು ಚಿತ್ರ ಅದು. ಇಲ್ಲ ಅಯ್ಯನು ಇಲ್ಲ ಮಾಡ ಮೇಲೆ. ಹೌದು, ಮಾಡಿ ಮೇಲೆ ಹೋಗಿ ರಿಪೇರಿ ಮಾಡ್ಬೇಕಾದ್ರೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಅವ್ರು ಮಾಡಿ ಮೇಲೆ ಹೋಗಿ ನಿಂತು ಇದು ಮಾಡಿದ್ದು. ಇದು ಕಂಬ ಇದೆಯಲ್ಲ,
ಇದು ಕೆಳಗಡೆ ಮರದ್ದು, ಮೇಲ್ಗಡೆ ಎಣ್ಣೆ ಹಾಕೋದು ಮೆಟಲ್. ಮೆಟಲ್ ಇಷ್ಟ ಹತ್ರ ಇದೆ ಅದು, ಆಯ್ತಾ. ಇದೆಲ್ಲ ಇಲ್ಲಿದೆ ಶೂಟಿಂಗು. ನೋಡಿ ಕಂಬ ಹೇಗಿದೆ, ಇದು ಹೊರಗಡೆ ಇದೆ ಹಾಲ್ನಲ್ಲಿ. ಇಬ್ರು ಇಡ್ಬೇಕು, ಒಬ್ರು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೌದು ಹೌದು ಹೌದು. ಏನೋ ಮನುಷ್ಯ ಹುಟ್ಟಿದ ಮೇಲೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕು. ಹಾಗೆ ಒಂದು ಪೌಳಿ ಅಂತೂ 5-6 ತಿಂಗಳು ಇಳಿತ್ತು. ಅಂದ್ರೆ ಈಗ ನಾವು ಈಗ ಎಷ್ಟೋ ವರ್ಷದಿಂದ ನಮ್ಗೆ ಪೂರ್ವಜರು ಅದನ್ನು ಚಂದ ಮಾಡಿ ನೋಡ್ಕೊ ಬಂದಿದ್ದೆ, ಅದು ನಮ್ಮಿಂದ ಹಾಳಾಗೋದು ಬೇಡ, ನಾವು ಅದನ್ನ ಇನ್ನೂ ಚೆನ್ನಾಗಿ ಮಾಡುವ ಅಂತ ಹೇಳಿ ನೀವು ಮನ್ಸು ಮಾಡಿ ಈ ರೀತಿ ಇದು ಅರಮನೆ ಈ ರೀತಿ ರೂಪ ಕೊಟ್ಟಿರಿ. ಈಗ ಅಂದ್ರೆ ಇದೀಗ ನಾವು ಎಷ್ಟುವರೆಗೆ ಇದೀಗ ಫೇಮಸ್ ಇದೆ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಉಳಿದಿರುವ ಏಕೈಕ ಮಣ್ಣಿನ ಅರಮನೆ ಇದೆ ಅಂತ ಹೇಳಿ ನಾ ಕೇಳ್ಪಟ್ಟಿದ್ದೆ. ಮತ್ತೆ ಅದೀಗ ಎಲ್ಲ ಕಡೆ ಮಣ್ಣಿನ ಅರಮನೆ ಬಿದ್ದು ಹೋಗಿದೆ, ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ. ಅಂದ್ರೆ ಅದನ್ನ ನೀವೀಗ ಉಳಿಸ್ಕೊ ಬಂದದ್ದು ನಿಮ್ಮ ಒಂದಿದೆ. ಹೌದು ಅಲ್ಲ, ನಮ್ದು ಒಂದು ಯೋಗ ಅಂತ ಹೇಳಿ. ಯೋಗ ಹೌದು. ಆದ್ರೆ ಬ್ಯಾಂಕ್ ನಲ್ಲಿ ಇದ್ರು ಇನ್ನೂ ರಿಟೈರ್ಡ್ ಆಗೋ 1 ವರ್ಷ ಇರೋ ಮೊದ್ಲೇ ಇವ್ರಿಗೆಲ್ಲ ಆಡಳಿತ ಮುಕ್ತೇಸರಾಗಿ ಸಿಕ್ಕಿತ್ತು. ಅಮ್ಮ ಇದೀಗ ಯಾರ ಫೋಟೋ? ಇದೀಗ ನಿಮ್ ಫೋಟೋನೇ ಮಹಾರಾಣಿ ತರ ಇದೆ, ಒಳ್ಳೆ ಸುಂದರವಾಗಿದೆ ಈ ಫೋಟೋ. ನೀವೇ ಗೆಸ್ ಮಾಡಿ ಯಾರಂತೇಳಿ. ಇದು ನಿಮ್ ರೀತಿಯೇ ಇದ್ದಾರೆ. ಇಲ್ಲ, ನನ್ ಮಗಳು. ಮಗಳ? ಹೌದು ಹೌದು. ಒಳ್ಳೆ ಮಹಾರಾಣಿ ಇದ್ದಂಗೆ ಇದ್ದಾರೆ. ಹಾಗೇನಿಲ್ಲ, ಮಗಳಷ್ಟೇ, ಅರಮನೆಯವರಲ್ಲ ನಾವೆಲ್ಲ ಅಲ್ಲ ಆತರ. ಅಂದ್ರೆ ಅದೊಂದು ರಾಜ ಪರಂಪರೆ ಆಗ್ಲಿಕ್ಕೋಸ್ಕರ ಆ ಕಳೆ ಅಂದದು ಕಳೆ ಬರ್ತದೆ. ಹೌದು ಹೌದು, ಕಳೆ ಬರುತ್ತೆ. ಇದು ಯಾವಾಗ ಫೋಟೋ ತೆಗೆದಿದ್ದಮ್ಮ? ಇದು ಅವಳ ಮದ್ವೆನಲ್ಲಿ ಮದುವೆ. ಈಗ ಎಲ್ಲಿರುವುದು? ಅವ್ರೀಗ USA ನಲ್ಲಿದ್ದಾರೆ. ಅವ್ರ ಗಂಡ ಮತ್ತೆ 2 ಮಕ್ಕಳು. ಸಿಂಹ ಚಕ್ರವರ್ತಿ ಅಂತೇಳಿ ಗಂಡನ ಹೆಸರು, ರಯಾನ್ಶ್ ಮತ್ತೆ ಇವಾನ ಅಂತೇಳಿ ಒಂದು ಗಂಡು ಒಂದು ಹೆಣ್ಣು. ಅಂದ್ರೆ ಅವರು ಮೂಲತಃ ಅಂದ್ರೆ ಈಗ ಅವ್ರ ಯಜಮಾನ್ರು ಎಲ್ಲಿ? ಅವರು ಹಾಸನ್. ಪಸಾರ ಫ್ಯಾಮಿಲಿ ಅಂತ ಭಾರಿ ಒಳ್ಳೆ ಫ್ಯಾಮಿಲಿ. ಅವರು ಒಳ್ಳೆ ಫ್ಯಾಮಿಲಿ. ಒಳ್ಳೆ ಫ್ಯಾಮಿಲಿ. ಹಾಗಾಗಿ ನಾವು ಹಂತಿ ಕೊಡ್ಲಿಕ್ಕೆ ಆಗಲ್ಲ. ಹೌದು, ನೀವು ರಾಜ ಪರಂಪರೆ ಇರುವಾಗ ಹೌದು ಅದೇ ರೀತಿ ಲೆವೆಲ್ ಪಸಾರ ಫ್ಯಾಮಿಲಿ ಅಂತ. ಪಸಾರ ಫ್ಯಾಮಿಲಿ. ಇದೀಗ ಯಾವ್ದಿದೀಗ ಹೋಳಿದ ವಿಡಿಯೋಸ್? ಹೌದು ಹೌದು. ಇದು ಒಂದು 15 ವರ್ಷದ ಹಿಂದೆ ಇದು ಬಿಲ್ಡಿಂಗ್ ಆಗ್ತಾ ಇತ್ತು ನೋಡಿ. ಇದೇ ಬಿಲ್ಡಿಂಗ್ ಆಗ ಕ್ರೇನ್ ಅಲ್ಲೆಲ್ಲ ತರಿಸಿ ಮಾಡಿ ತುಂಬಾನೇ ಇದು 2 ವರ್ಷ ಇದ್ದಿತ್ತು ಈ ಬಿಲ್ಡಿಂಗ್ ಮಾಡ್ಬೇಕಾದ್ರೆ. ಆಗ ನಾವು 4-5 ತಿಂಗಳಿಗೆ ಬಂದು 15 ದಿನ 20 ದಿನ 1 ತಿಂಗಳು 2 ತಿಂಗಳು ನಿಂತ್ಕೊಂಡು ಸರಿ ಮಾಡ್ತಾ ಇದಾರ ಇಲ್ಲ ನೋಡಿ. ಗೌರ್ಮೆಂಟ್ ನಾವು ಜವಾಬ್ದಾರಿ ಬೇಕಲ್ಲ ನಮ್ಗೂ. ಹಾಗಾಗಿ ನಾವ್ ಇಲ್ಲಿ ನಿಂತು 15 ದಿನ 20 ಒಂದೊಂದ್ಸಲ 1 ತಿಂಗಳು ನಿಂತಿದ್ದು ಉಂಟು. ಹಾಗಾಗಿ ನಾವು ನಿಂತು ಅದೆಲ್ಲ ಮಾಡ್ತಿದ್ವು. ಆಗ ಹೋಳಿ ಹಬ್ಬ ಇದ್ದಾಗ ಅವತ್ ನಾವು ಬೆಂಗಳೂರಿಂದ ಬಂದಿದ್ದಷ್ಟೇ. ಹಾಗಾಗಿ ಇವರು ಹೋಳಿ ನೋಡಿ ಚಿಕ್ಕ ಮಕ್ಳೆಲ್ಲ ಇದಾರಲ್ಲ, ಅವ್ರಿಗೆ ಹೇಳಿದ್ವಿ, ನೀವು ದೊಡ್ಡವ್ರು ಯಾವ ಹುದ್ದೆಗೆ ಬೇಕಾದ್ರೆ ಹೋಗಿ, ಮಾತ್ರ ಇದು ಒಂದು ಕಲೆ ಉಂಟಲ್ಲ ಅದು ಬಿಡಬೇಡಿ. ಈ ಕುಡುಬಿ ಜನಾಂಗದವ್ರು ಇಪ್ಪುದೇ ಇಲ್ಲಿ ಕೆಲವು ಮಂದಿ. ಅವ್ರ ಹತ್ರನು ನಾನು ಕೇಳಿದಾಗ ಅವ್ರು ಹೇಳುದು, ಯಾಕೆ ಇಲ್ಲಿ ಮಾಡ್ತೀರಾ ಅಂತ ಕೇಳಿದ್ರೆ, ನಮ್ಗೆ ಅರಮನೆಯಿಂದ ಅವ್ರು ನಮ್ಗೆ ಜಾಗ ಕೊಟ್ಟಿದ್ರು, ಎಲ್ಲೂ ಉಳಿಯೋಕೆ ಜಾಗ ಇದ್ದಾಗ ಸೂರಲ್ ಅರಮನೆಯವರು ಯಾವುದೇ ರೀತಿಯಲ್ಲಿ ಒಂದು ಇದಿಲ್ದೆ ಅವರೇ ಅಧ್ಯಕ್ಷ ಇಲ್ದೆ ಅವರೇ ಕೊಟ್ಟಿದ್ರು. ಯಾವ್ದೇ ಅಂದ್ರೆ ಡಿಕ್ಲರೇಷನ್ ಎಲ್ಲ ನೆಕ್ಸ್ಟ್ ಬಂದಿದ್ದು, ಅದಕ್ಕಿಂತ ಮುಂಚೆ ನಮ್ಗೊಂದು ಉಳಿಯೋಕೊಂದು ಸ್ಥಾನಮಾನ ಕೊಟ್ಟಿದ್ರೆ ಅದೊಂದು ನಮ್ಗೆ ಹೆಮ್ಮೆ ಇತ್ತು. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಪ್ರತಿ ವರ್ಷ ಪ್ರಾರ್ಥನೆ ಮಾಡೋದು, ಅರಮನೆಯವ್ರಿಗೆ ಪ್ರಾರ್ಥನೆ ಮಾಡಿ ಅವ್ರದ್ದು ಒಂದು ಕಲೆ ತೋರಿಸ್ತಾರೆ. ಆ ತರ ಕಲೆ ಬೇರೆ ಎಲ್ಲೂ ಬರಲ್ಲ. ಹೌದೌದು. ನಾನು ಹೇಳ್ದೆ ಮಕ್ಳಿಗೆ, ನೀವು ದೊಡ್ಡವರಾದ್ಮೇಲೆ ಇದು ಅಭ್ಯಾಸ ಬಿಡಬೇಡಿ, ಯಾವ ಹುದ್ದೆಗೆ ಬೇಕಾದ್ರೆ ಹೋಗಿ, ಇದು ಬರೋದು ವರ್ಷಕ್ಕೊಂದ್ಸರಿ. ಈ ರಜಾ ಹಾಕ್ಬಿಟ್ಟು ಇದೊಂದು ಕಲೆನ ನೀವು ಮುಂದೆ ಓಡಿಸ್ಕೊಂಡು ಹೋಗಿ. ಇದೇ ನಾನು ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡೋದು. ಇದು ಯಾವಾಗ ತೆಗೆದ ಫೋಟೋ? ಇತ್ತೀಚಿನ ಫೋಟೋ ಇದ್ದಂಗೆ ಇದೆಯಲ್ಲ? ಹೌದು, ನಂದು 60ನೇ ವರ್ಷದ ಬರ್ತ್ಡೇಗೆ ಅಯ್ಯ ಸೆಲೆಬ್ರೇಷನ್ ಮಾಡ್ಬೇಕಂತ ನಂದು 60ನೇ ಬರ್ತ್ಡೇ ಇಲ್ಲಿ ಇದೇ ಜಾಗದಲ್ಲಿ ಮಾಡಿದ್ದು. ಇದೇ ಬಿಲ್ಡಿಂಗ್ ನಲ್ಲಿ ಸೆಲೆಬ್ರೇಷನ್ ಮಾಡಿದ್ದು. ಕೊನೆಗೆ ಈ ಫಂಕ್ಷನ್ಗೆ ಧರ್ಮಸ್ಥಳ ಹೆಗ್ಡೆಯವರು ಹೆಂಡತಿ ಮತ್ತೆ ನಮ್ಮ ಇಡೀ ಕುಟುಂಬದವ್ರು ಬಂದಿದ್ರು. ಅಂದ್ರೆ ನಾನು ಕೇಳಿದ್ದೆ, ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರದ್ದ ತಾಯಿ ಮನೆ ಇದೆ ಅಂತ ಕೇಳಿದ್ದೆ. ಅಜ್ಜಿನ ಮನೆ ಅಲ್ಲ? ಕುಟುಂಬದವರೆಲ್ಲರನ್ನು ಕರೆದಿದ್ದೆ. ಇವ್ರ ಕಡೆ ಪಣಪಿಲ ಅರಮನೆ ಕಡೆಯವರು, ಆಮೇಲಿಂದ ಬೆಟ್ಕೇರಿ ಮನೆ ಅಂತಿದೆ, ಆಮೇಲಿಂದ ಸುರಾಲ್ ಮನೆ ಕಡೆಯವರು, ಅದಾದ್ಮೇಲೆ ನಂದು ಅಕ್ಕ ತಂಗಿ ನಮ್ ಕಡೆ. ನಿಮ್ದು ಯಾವ ಕಡೆ? ನಂದು ಮಂಡ್ಯ. ನೀವು ಮಂಡ್ಯದವರು? ಆಮೇಲೆ ತುಳು ಕಲ್ತಿದ್ ಮಾತಾಡಕ್ಕೆ. ನಂಗೆ ತುಳು ಬರ್ತಿರ್ಲಿಲ್ಲ, ಕನ್ನಡ ಮಾತ್ರ ಬರ್ತಾರೆ. ಮಂಡ್ಯದಲ್ಲಿ ತುಳು ಇಲ್ಲ. ಇವ್ರು ಕೆನರಾ ಬ್ಯಾಂಕ್ ನಲ್ಲಿ ಇದ್ರಲ್ಲ, ಅದು ನಮಗೆ ದೇವಸ್ಥಾನ ಇದ್ದಂಗೆ, ಮರಿಬಾರ್ದು. ಅದೇ ಇವತ್ತು ನಾವು ಅನ್ನ ತಿಂತಾ ಇದ್ದೇವೆ, ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಬರ್ತಾ ಇದೆ. ಇವತ್ತು ಕೆನರಾ ಬ್ಯಾಂಕ್ ಇಂದ ಅನ್ನನೇ ಊಟ ಮಾಡುದು. ಅದು ನಮ್ಗೆ ಗ್ರೇಟ್ಫುಲ್ ಗ್ರಾಟಿಟ್ಯೂಡ್ ಇರ್ಬೇಕು. ನಮ್ಗೆ ಸಹಾಯ ಮಾಡಿದವರು, ನಮ್ಗೆ ಈಗ ಊಟ ಕೊಡ್ತಾರೆ ಕೆನರಾ ಬ್ಯಾಂಕ್ ಅಲ್ಲ, ಬೇರೆ ಎಲ್ಲಿ ಸಿಗುತ್ತೆ ನಮ್ಗೆ? ಇಲ್ಲ. ಮತ್ತೆ ಇಲ್ಲ, ಇವ್ರು ಪೆನ್ಷನ್ ಅಲ್ಲಿ ಬಂದಾಗ ಅಯ್ಯ 2
ರಥದ ಕೊಠಡಿ ಎಲ್ಲ ಮಾಡಿಸಿದ್ರು ಹಾ, ಆಗ. ಅಂದ್ರೆ ಇವ್ರದ್ದು ಕೈಯಿಂದನೇ ಹೌದು, ಕೈಯಿಂದ 35-40 ಲಕ್ಷ ಅದು ಮಾಡಿಸಿ 20 ವರ್ಷ ಆಯ್ತು, 22 ವರ್ಷ ಆಗಿದೆ. ಬರ್ತಿದ್ದಾಗ ಅದನ್ನೇ ಮಾಡ್ತಿದ್ವು ಅಯ್ಯ. ಬಂದ್ರು ಕೂಡಲೇ ಮೊದ್ಲೇ ಮೊದ್ಲೇ ಅದು ಇವ್ರಿಗೆ ಇದು ಪ್ರಾವಿಡೆಂಟ್ ಬಂದಿತ್ತಲ್ಲ, ಆ ದುಡ್ಡನ್ನ ಅಮ್ಮನ ಮನೆ ಅಲ್ವಾ ಅಂತ ಹೇಳಿ ದೇವ್ರ ಕೆಲಸ ಮಾಡ್ಬೇಕು, ಯಾಕಂದ್ರೆ ಸುಮ್ಮನೆ ಅದಕ್ಕೆ ಖರ್ಚು ಮಾಡಿದ್ರೆ ಪ್ರಯೋಜನ ಇಲ್ಲ. ಈಗ 2 ರಥ ಮಾಡ್ತಿದಾರೆ ಅಯ್ಯ, ರಥದ ಕೊಠಡಿ ಮಾಡ್ಸಿದಾರೆ. ಒಂದ್ ಕಡೆನು ನಮ್ ಹೆಸರು ಹಾಕಿಲ್ಲ. ಒಳ್ಳೆ ದೇವ್ರಿಗೆ ಅರ್ಪಿತ ಮಾಡಾಯ್ತು, ಹೌದು. ಮತ್ತೆ ಯಾಕೆ ಹೆಸರು? ಆಮೇಲೆ ನಂದ್ ಬರ್ತಡೇ ಟೈಮ್ ನಲ್ಲಿ ಇಲ್ಲಿ ಕಾಂಪೌಂಡ್ ಹಾಕಿದಾರಲ್ಲ, ಎದುರಿಗೆ ಕಾಂಪೌಂಡ್ ಹಾಕಿದಾರಲ್ಲ, ಅದು ನಾವು ಕಾಂಪೌಂಡ್ ಕಟ್ಸ್ಕೊಂಡಿದ್ದು ನನ್ ಬರ್ತಡೇ ಟೈಮ್ಗೆ. ಮುಂಚೆ ಇರ್ಲಿಲ್ಲ ಕಾಂಪೌಂಡ್ ಕಟ್ಸಿ ಒಂದು 11-12 ವರ್ಷ ಆಗಿದೆ ಅಲ್ಲ. ಹೌದು ಹೌದು. ವೀಕ್ಷಣೆಗೆ ಬಂದವರು ಹಳೆಯ ಅರಮನೆ ಅಂತ ಹೇಳಿ ಗೊತ್ತಾಗಿ ಇಲ್ಲಿ ಬಂದವರು, ಅವರು ಪ್ರೊಫೆಷನಲ್ಲಿ ಇಂಜಿನಿಯರ್ ಆಗಿದ್ರು. ಅವರು ಹೇಳಿದರು, ಈ ಥರ ಎಲ್ಲ ಮನೆಯ ಪಕ್ಕ ಬಂದು ಗಾಡಿ ನಿಲ್ಲಿಸೋದು, ಮೋಟರ್ ಸೈಕಲ್, ಕಾರ್ ಅದೆಲ್ಲ ಮೊದಲು ಒಳಗೆ ಬರ್ತಿತ್ತು. ಕಾಂಪೌಂಡ್ ಹೌದು ಹೌದು ಹೌದು. ಡ್ಯಾಮೇಜ್ ಆಗುತ್ತಲ್ಲ, ಹೌದು, ವೈಬ್ರೇಷನ್ಗೆ ಅರಮನೆ ಬಿದ್ದು ಹೋಗುವ ಚಾನ್ಸ್ ಇದ್ದಿದ್ದು. ಯಾಕಂದ್ರೆ ಅದಕ್ಕೆ ಫೌಂಡೇಶನ್ ಇಲ್ಲ, ಹಾಗಾಗಿ ಮಾಡಿದೆವು. ಈ ಬಿಲ್ಡಿಂಗ್ ಬಂದಾಗ ನಾವು ಬೆಂಗಳೂರಿಂದ ಬಂದು ನೋಡ್ಕೊಳ್ತಾ ಇದ್ರಲ್ಲ, ಇದು 15 ವರ್ಷ ಆಗಿದೆ ಈ ಬಿಲ್ಡಿಂಗ್ಗೆ. ಕಾಂಪೌಂಡ್ ಕಟ್ಟಿ 12 ವರ್ಷ ಆಗಿದೆ. ಅದಾದ್ಮೇಲೆ ಪೌಳಿ ಕಟ್ಟೋ ಟೈಮ್ ನಲ್ಲಿ ನಾನು ಹೇಳಿದಲ್ಲ, ಮರದ ಒಂದು ಸಿಗ್ಲಿಲ್ಲ, ದೇವ್ರಿಗೆ ಶಿಲೆ ಬೇಕಾಗಿತ್ತು ಅಂತ ಅಂದ್ಬಿಟ್ಟು, ಅದು ಈಗ ಒಂದು 6-7 ವರ್ಷ ಆಗಿದೆ ಅಷ್ಟೇ. ಪೌಳಿ ಕಟ್ಟಿ 6-7 ವರ್ಷ ಆಗಿದೆ. ಅದೇ ಟೈಮ್ ನಲ್ಲಿ ಒಂದು ಮಲಯಾಳಂ ಮೂವಿ ಶೂಟಿಂಗ್ ಆಯ್ತು. ತುಂಬಾ ಮೂವಿ ಎಲ್ಲ ಶೂಟಿಂಗ್ ಆಯ್ತು ಅಂತ ಹೇಳಿ ಕೇಳಿದೆ. ಬಟ್ ಇದೊಂದು ಬಾರಿ ಫೇಮಸ್ ಆಯ್ತು. ಸಣ್ಣ ಪುಟ್ಟದಕ್ಕೆಲ್ಲ ನಾವು ಚಾರ್ಜ್ ಮಾಡ್ತಿರ್ಲಿಲ್ಲ, ಕನ್ನಡ ಎಲ್ಲ ಆಗ್ತಾ ಇತ್ತಲ್ಲ. ಇವ್ರು ಸ್ವಲ್ಪ ಇದು ಸಾಲಿಡ್ ಪಾರ್ಟಿ, ಹೌದು, ಮಲಯಾಳಂ. ನಾವ್ ಹೇಳಿದ್ವಿ ಈ ತರ ಪೌಳಿ ಆಗ್ತಾ ಇದೆ, ನೀವೇನಾದ್ರು ಸ್ವಲ್ಪ ಸಹಾಯ ಮಾಡ್ಬೇಕು ಅಂತ ಹೇಳಿದಾಗ ಅವ್ರು ಸಹಾಯ ಮಾಡಿದ್ರು. ಅವ್ರದ್ದು ಪಿತೃ ಸಹಾಯ ಅಲ್ಲದೆ ಇಡೀ ನಮ್ ಕುಟುಂಬದವರು ಸಹಾಯ ಮಾಡಿ ಡೊನೇಷನ್ ಮಾಡಿದ್ರು, ಇಡೀ ಕುಟುಂಬದವರು. ಅದಾದ್ಮೇಲೆ ಲೋಕಲ್ ಊರಿನವರು 8 ಮಾಗ್ನೆ ಇದೆ. 8 ಮಾಗ್ನೆ ಮತ್ತೆ ಊರಿನವರು, ಕುಟುಂಬದವರು ಎಲ್ಲರೂ ಒಂದು. ಹೌದು, ಅಯ್ಯನು ಹಾಕಿದ್ರು, ಜೊತೆಗೆ ನನ್ನ ಮಗಳು ಹಾಕಿದ್ರು. ದೊಡ್ಡ ಅಮೌಂಟ್ನಲ್ಲಿ ಹಾಕಿ ಊರಿನವ್ರ ಸಹಕಾರ ಮತ್ತೆ ಕುಟುಂಬದ ಸಹಕಾರದಿಂದ ಪೌಳಿ ಎಲ್ಲ ಆಯ್ತು. ಅದೇ ಟೈಮ್ಲೆ ಒಂದು ದುಃಖದ ಸ್ಥಿತಿ ಅಂತ ಹೇಳಿದ್ರೆ, ಅದಕ್ಕೂ ಮೊದಲು ಅಯ್ಯನ್ಗೆ ಬೈಪಾಸ್ ಸರ್ಜರಿ ಆಗಿತ್ತು 2 ವರ್ಷದಿಂದ. 2 ವರ್ಷದಿಂದ ಬೈಪಾಸ್ ಆಗಿದ್ರು ಸಹಿತ 2 ವರ್ಷ ಬೈಪಾಸ್ ಆಗಿ 2 ವರ್ಷದಲ್ಲಿ ನಂತರದಲ್ಲಿ ಪೌಳಿ ಕೆಲಸ ತಗೊಂಡ್ರು. ಈಗಿನ ಕಾಲದಲ್ಲಿ ಯಾರು ತಗೊಳ್ಳಲ್ಲ, ರಿಸ್ಕ್ ತಗೊಳ್ಳೋದಿಲ್ಲ. ಅದು ಆರೋಗ್ಯ ಚೂರು ಸಮಸ್ಯೆ ಇತ್ತಂದ್ರೆ ಮತ್ತೆ ಹೌದು. ಅದಾದ್ಮೇಲೆ ಆಗ ಅಯ್ಯನ್ಗೆ 75 ವರ್ಷ. ಆಗ ಏನ್ ಇದು 5-6 ವರ್ಷದ ಕತೆ ಹೇಳ್ತಾ ಇರೋದು. ದೇವ್ರಿಗೆ ಎಲ್ಲ ಪೌಳಿ ಕೆಲಸ ಎಲ್ಲ ಮಾಡಿಸ್ಕೊಂಡ. ಕೊನೆಗೆ ಅಯ್ಯ ಸೀದಾ ಕೋಮಾಗ ಹೋದ್ರು. ಮಾತಾಡ್ತಿಲ್ಲ, ನೋಡ್ತಾ ಇಲ್ಲ, ಕಿವಿ ಕೇಳಿಸ್ತಿಲ್ಲ, ಕೋಮಾದಲ್ಲಿ 1.5 ತಿಂಗಳು ಕೋಮಾದಲ್ಲಿ ಇದ್ದಾರೆ. 1.5 ಸಾಯ್ತಾರ ಬದುಕ್ತಾರ ಅಲ್ಲಿವರೆಗೆ ನಮ್ದು ಸ್ಥಿತಿ ಆಗೋಗಿತ್ತು. ಏನಪ್ಪ ಈ ತರ ಆಗೋಯ್ತು. ನಾನು ದೇವ್ರ ಹತ್ರ ಬೇಡ್ಕೊಳಕ್ಕೆ ಶುರು ಮಾಡಿದೆ, ಇವ್ರು ಮಾಡ್ತಿರೋ ನಿಸ್ವಾರ್ಥ ಸೇವೆ, ಹೀಗೆ ಯಾಕಪ್ಪ ಮಾಡಿದೆ, ಏನಾದ್ರು ಮಾಡಿ ನೀವು ಹೊರಗೆ ತರಬೇಕು, ಸುಮ್ಮನೆ ತರೋದಲ್ಲ. ಹೌದು, ಮೆಂಟಲ್ ಸ್ಟೆಬಿಲಿಟಿ ಸರಿ ಇರಬೇಕು, ಆಮೇಲೆ ಫಿಸಿಕಲ್ ಫಿಟ್ನೆಸ್ ಸರಿ ಇರಬೇಕು, ಸ್ಪೀಚ್ ಸರಿ ಇರಬೇಕು. ಅದು 3 ದೇವ್ರು ವಾಪಸ್ ತಂದ. ಇದೊಂದು ಸಾಕ್ಷಿ, ದೇವ್ರು ಇದೇನಿ ಅಂತ ಹೇಳಿ ತೋರಿಸ್ನಲ್ಲ, ಇದೇ ಒಂದು ದೊಡ್ಡ ಸಾಕ್ಷಿ ಇದು. ಅದಾದ್ಮೇಲೆ ಬೈಪಾಸ್ ಮಾಡಿರೋ ಡಾಕ್ಟರ್ ಏನಿದ್ರು ಗೊತ್ತಾ, ಅಮ್ಮ ಅವ್ರಿಗೆ ಬೈಪಾಸ್ ಆಗಿತ್ತು, ನೀವ್ ಯಾಕೆ ಅವ್ರನ್ನ ದೇವಸ್ಥಾನ ಎಲ್ಲ ಪೌಳಿ ಎಲ್ಲ ಕಟ್ಲಿಕ್ಕೆ ಬಿಟ್ರಿ ಅಂದ್ರು. ನಾನಂದೆ, ಏನೋ ಒಂದು ಯೋಗ ಕೊಟ್ಟಿದ್ದಾನೆ ದೇವ್ರು, ಅದು ಬಳಸ್ಕೊಳ್ಳೋಣ. ನೀವು ಕೇಳಿದ್ರಲ್ಲ ತಲೆ ಮೇಲೆ ಅದು ಹೆಂಚಿಟ್ಕೊಂಡಿದ್ದು, ಅದ್ ನನ್ನ ಒಂದು ಯೋಗ. ಈಗ ಅದ್ ಮಾಡಿರೋದು ಇನ್ನು 500 ವರ್ಷಕ್ಕೆ ತೊಂದರೆ ಇಲ್ಲ, ಅಷ್ಟು ಚಂದ ಮಾಡಿದ್. ನಾನು ಆಮೇಲೆ ತೋರಿಸ್ತೀನಿ. ಹಾಗೆ ಒಂದು ಯೋಗ ಅಲ್ಲ. ನೀವು ಹಳ್ಳಿಯವರೆಲ್ಲ ಗಲಾಟೆ, ಅಮ್ಮ ನೀವು ಬೆವ್ರು ಇಳಿತಾ, ನೀವು ಹೋಗಿ ಇದುವರೆಗೂ ಅರಮನೆಯವ್ರು ಯಾರೂ ನಮ್ಮ ಹಳ್ಳಿಯವ್ರ ಜೊತೆ ನಿಂತ್ಕೊಂಡು ಇಂಥ ಕೆಲಸ ಮಾಡಿಲ್ಲ. ಫಸ್ಟ್ ಅರಮನೆಯಿಂದ ಅಮ್ಮ ಬಂದಿರೋದು ನೀವು. ಬೇಡ ನಿಮ್ಗೆ. ನಾನು ಸ್ವೆಟ್ಟಿಂಗ್ ನಲ್ಲಿ ಬಟ್ಟೆ ಹಿಂಡಿ 5 ಗಂಟೆ ಅಲ್ಲಿ ಶವ ಸೇವೆ ಮಾಡಿದ್ದು. ದೇವ್ರು ಬದುಕ್ಸ್ಬಂದ ನೋಡಿ, ಅದು ಇಂಪಾರ್ಟೆಂಟ್ ಆಯ್ತಾ. ಹಾಗಾಗಿ ರಥದ ಕೊಠಡಿ ಎಲ್ಲ ಮಾಡಿದ್ದು 22 ವರ್ಷದ ಹಿಂದೆ, ಇದು 15 ವರ್ಷದ ಹಿಂದೆ.
ಕಾಂಪೌಂಡ್ ಕಟ್ಟಿದ್ದು 12 ವರ್ಷದ ಹಿಂದೆ, ಶೂಟಿಂಗ್ ಆಗಿದ್ದು 7 ವರ್ಷದ ಹಿಂದೆ. ಅವ್ರು ಪೌಳಿಕ್ ಟೈಮ್ಗೆ ನಮ್ಗೆ ದುಡ್ಡು ಸಿಕ್ತು. 2 ರಥದ ಕೊಠಡಿ ಮಾಡ್ಬೇಕಾದ್ರೆ ರಿಲೇಟಿವ್ಸ್ ಇಲ್ಲ, ರಿಲೇಟಿವ್ಸ್ ಹತ್ರನೂ ಕೇಳಿಲ್ಲ, ಲೋಕಲ್ ಹತ್ರನೂ ಕೇಳಿಲ್ಲ. ಬೇಕಾದ್ರೆ ನೀವು ಲೋಕಲ್ ನಲ್ಲಿ ವಿಚಾರಿಸಿ. ಅಲ್ಲ ಇದೀಗಾದ್ರೆ ಅಲ್ಲಿ ದೇವಸ್ಥಾನ ಇದ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಹಣ ಬೇಕಾಗತ್ತೆ. ಅಲ್ಲ ಈಗಿದ್ರೆ 1 ಕೋಟಿ ಮೇಲೆ ಆಗತ್ತೆ. ಹೌದು. ಆಗ ಒಂದು 35-40 ಲಕ್ಷ ಮುಗೀತು. ಹೌದು. ಈಗ ಮಾಡಿದ್ರೆ ಬಟ್ ಎಲ್ಲಿ ಈಗ ಹೋಗ್ತಿರಲ್ಲ ನೋಡಿ, ನಮ್ಮ ಎಲ್ಲದು ಹೆಸರು ಹಾಕಿಲ್ಲ. ಅಲ್ಲ ದೇವ್ರಿಗೆ ಅರ್ಪಿತ ಮಾಡಾಯ್ತು. ಒಂದು ದೇವ್ರಿಗೆ ಗೊತ್ತಾರ ಸಾಕು. ಫಸ್ಟ್ ಮಾಡಿದ್ದೇ ಕೆಲಸ ಅದು. ಅಲ್ಲ ಇವ್ರು ಪಿಕ್ಚರ್ನಾರ ಮಾತ್ರ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದೆ. ಯಾವ ಫಿಲ್ಮ್? ಪೌಳಿಗೆ ಹೋಯ್ ಕಾಯಂ ಕೊಲಂ ಕೊಚ್ಚಿನಿ ಮೋಹನ್ ಲಾಲ್. ಇದು ಮಲಯಾಳಿ ಮಲಯಾಳಂ. ಮತ್ತೆ ಬೇರೆ ಯಾವ್ದೆಲ್ಲ ಫಿಲ್ಮ್? ಅಲ್ಲ ಮೊದ್ಲೆಲ್ಲ ಎಂತದೆ ಬಂತ ಏನೇನೋ ಕೆಲವು ಅಂಬರೀಷ್ ರಾಜ್ಕುಮಾರ್ ಬಂದೆಲ್ಲ ಯಾವ್ದೊಂದು ಸೀರಿಯಲ್ ಫುಲ್ ಇಲ್ಲೇ ಶೂಟಿಂಗ್ ಆಗಿತ್ತು. ಅದೇ ಅವ್ರಿಗೆಲ್ಲ ಕನ್ನಡದವ್ರಲ್ಲ ಚಾರ್ಜ್ ಮಾಡ್ತಾ ಇರ್ಲಿಲ್ಲ ಜಾಸ್ತಿ, ನಮ್ಮವರೆಲ್ಲ ಅದೊಂದು ಭಾವನೆ ಇದೆಯಲ್ಲ ಆ ತರ. ಮತ್ತೆ ಮಲಯಾಳಂಗೆ ಸಾಲಿಡ್ ಪಾರ್ಟಿ ಅಂತ ಹೇಳಿ ಗೊತ್ತಾಯ್ತು. ನಾವು ರಿಕ್ವೆಸ್ಟ್ ಮಾಡಿ ಕೊಡಿ ಅಂತ ಹೇಳಿಲ್ಲ. ಅದು ಪೂರಾ 5 ಪಾನ್ ಕಾರ್ಡ್ ಕೇಳಿದ್ರೆ ಅಯ್ಯದು ಇದು ನನ್ನ ದುಡ್ಡಲ್ಲ, ನಂದು ಪಾನ್ ಕಾರ್ಡ್ ಹಾಕಿ ನನಗೆ ತೊಂದರೆ ಆಗ್ತದೆ. ನೀವೇನಿದ್ರು ದೇವಸ್ಥಾನದ ಅಕೌಂಟ್ ಇದೆ, ಆ ದೇವಸ್ಥಾನ ಅಕೌಂಟ್ಗೆ ನೀವು ಡೈರೆಕ್ಟ್ ಕಳಿಸಿ. ನಾವು 1 ಪೈಸೆ ಮಾಡಿ. ಈಗ ನೀವು ಈಗ ಹೋಗ್ಬೇಕಾದ್ರೆ ನೀವು 100 ರೂಪಾಯಿ ಕೊಟ್ಟರೆ ನಿಮ್ಗೆ ಸ್ಲಿಪ್ ಸಿಗುತ್ತೆ, ರಿಸಿಪ್ಟ್ ಸಿಗುತ್ತೆ. ಹಾಗೆ 1 ಪೈಸನು ಆ ಪಕ್ಕ ಈ ಪಕ್ಕ ಅಯ್ಯ ಮಾಡ್ತಾ ಇದ್ದೀವಿ. ಆ ಬ್ಯಾಂಕ್ ಇದ್ದವರು ಅಲ್ಲ ಅದು ಮತ್ತೆ ಆ ರೀತಿ ಮಾಡೋರಾಗಿದ್ರೆ ಅರಮನೆ ಆ ರೀತಿ ಇದ್ದದ್ದು ಈ ರೀತಿ ಆಗ್ತಾನೆ ಇರ್ಲಿಲ್ಲ. ಕರೆಕ್ಟ್. ಅಂದ್ರೆ ತಮ್ಮ ಹತ್ರ ಇರುವುದೇ ನೀವು ಖರ್ಚು ಮಾಡಿದ್ರೆ ಬಿಟ್ರೆ. ಹೌದು. ಅರಮನೆಗೆ ಅಂದ್ರೆ ಇದು ಗೌರ್ಮೆಂಟ್ ಮಾಡಿ, ನಾವು ಇದಕ್ಕೆ 1 ಪೈಸನು ಹಾಕಿಲ್ಲ. ದೇವಸ್ಥಾನ ಮತ್ತೆ ಕಾಂಪೌಂಡ್ಗೆಲ್ಲ ಇದೆಲ್ಲ ಮಾಡುವಾಗ ಕಾಂಪೌಂಡ್ಗೆಲ್ಲ ಅಯ್ಯಾದ. ಮತ್ತೆ ಫರ್ನಿಚರ್ಸ್ ಎಲ್ಲ ತಂದು ಹಾಕಿದ್ವಿ. ಮತ್ತೆ ಪಾತ್ರೆ ಎಲ್ಲ ಸರಿ ಇರ್ಲಿಲ್ಲ. ದೇವಸ್ಥಾನಕ್ಕೂ ನಾನ್ ವೆಜಿಟೇರಿಯನ್ ಪಾತ್ರೆ ಬರೋದು ಬೇಡ ಅಂತ ಹೇಳಿ. ಅಂದ್ರೆ ಅದು ಕ್ಯಾಟರಿಂಗ್ ಅವರ ಪಾತ್ರೆ ಎಲ್ಲ ಯೂಸ್ ಮಾಡೋದು ಸರಿಯಲ್ಲ ಅಂತ ಹೇಳಿಬಿಟ್ಟು ಎಲ್ಲ ವಸ್ತು ತಂದು ಹಾಕಿದ್ದೇವೆ ನಾವು. ಆಮೇಲೆ ಕೆನರಾ ಬ್ಯಾಂಕ್ ಇಂದು ಫರ್ನಿಚರ್ಸ್. ಹೌದು, ನಮಗೆ ರಿಟೈರ್ ಆದಾಗ ಕೆನರಾ ಬ್ಯಾಂಕಿನಿಂದ ಫರ್ನಿಚರ್ ಎಲ್ಲ ಕೊಡ್ತಾರೆ, ಅಂದ್ರೆ ಕಾಸ್ಟ್ ಪ್ರೈಸ್ ನಲ್ಲಿ ಕೊಡ್ತಾರೆ. ಅದೆಲ್ಲ ತಂದು ಇಲ್ಲೇ ಹಾಕಿದ್ದೇವೆ. ದೇವಸ್ಥಾನಕ್ಕೆ ದೇವಸ್ಥಾನಕ್ಕಲ್ಲ, ಅರಮನೆಗೆ. ನಾವು ಬಂದಾಗ ಏನಿಲ್ಲ ಅಲ್ಲ, ಹಾವು ಚೇಳು ಇದು ಬಿಟ್ರೆ ಬಾವಲಿ ಮತ್ತೆ ಮಣ್ಣಿನ ಅರಮನೆ ಅಲ್ಲ. ಆಗ ಈ ಬಿಲ್ಡಿಂಗ್ ಇರ್ಲಿಲ್ಲ. ಅಲ್ಲ ಹೌದು, ನೀವೀಗ ಅಂದ್ರೆ ಇಲ್ಲಿಗ ಬಿಲ್ಡಿಂಗು ಇರ್ಲಿಲ್ಲ, ನೀವು ಬಂದಿರ್ತಿರಲ್ಲ, ಉಳುದೆಲ್ಲ ಹೆದರಿಕೆ ಆಗ್ತಿರ್ಲಿಲ್ಲ ನಿಮ್ಗೆ? ಎಲ್ರು ಅದೇ ಕೇಳ್ತಾರೆ, ನೀವಿಬ್ರೇ ಇದ್ರಲ್ಲ, ಹೆದರಿಕೆ ಆಗಲ್ಲ. ಒಂದ್ ಹೇಳ್ತೀನಿ ನಾನು, ದೇವ್ರಿಗೆ ಗೊತ್ತಿತ್ತು ನಿಸ್ವಾರ್ಥ ಸೇವೆ ಮಾಡ್ಲಿಕ್ಕೆ ಒಳ್ಳೆ ಜನ ಬಂದಿದ್ದಾರೆ. ಇವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇವ್ರು ನಿಲ್ಲಲ್ಲ ಅರಮನೆಯಲ್ಲಿ. ಎಲ್ರು ಕೇಳ್ತಾರೆ ಗೆಜ್ಜೆ ಶಬ್ದ ಆಗುತ್ತಾ, ಅದಾಗುತ್ತಾ ಇದು. ನಾವು 23 ವರ್ಷ ಒಂದು ದಿನ ಚಿಕ್ಕ ಇನ್ಸಿಡೆಂಟ್ ಆಗಿಲ್ಲ ನಮ್ಗೆ. ಇಲ್ಲಿ ನಿಂತ ಹೇಳ್ತಾ ಇದ್ದೇನೆ ದೇವ್ರ ಎದುರಿಗೆ, ಒಂದ್ ಇನ್ಸಿಡೆಂಟ್ ಆಗಿಲ್ಲ. ಅಲ್ಲ ಅಂದ್ರೆ ಏನು ಇರ್ಲಿಲ್ಲ ಅರಮನೆಯಲ್ಲಿ, ಏನಿಲ್ಲ. ನಮ್ದು ಬೆಡ್ರೂಮ್ ಯಾರು ಬೇಕಾದ್ರೆ ಅಟ್ಯಾಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಏನಿಲ್ಲ, ಪೂರಾ ಖಾಲಿ ಬಿದ್ದಿತ್ತು. ಅದು ಇವರು ಎಸಿ ರೂಮ್ ನಲ್ಲಿ ಕೆನರಾ ಬ್ಯಾಂಕ್ ಉಳಿಲಿಕ್ಕೆ ಹೌದು. ಮತ್ತೆ ನಾನು ಗಟ್ಟದವಳು, ಇಲ್ಲಿ ವಿಷಯನೇ ಗೊತ್ತಿಲ್ಲ ನನ್ಗೆ, ನನ್ಗೇನು ಗೊತ್ತಿಲ್ಲ. ಇಲ್ಲಿ ಬಂದು ಅಡ್ಜಸ್ಟ್ ಆಗಿತ್ತು. ಮತ್ತೆ ಅಯ್ಯನ್ಗೆ ಧಾರ್ಮಿಕವಾಗಿ ಏನು ಗೊತ್ತಿರ್ಲಿಲ್ಲ. ಅಂದ್ರೆ ಅವರು ಕೆನರಾ ಬ್ಯಾಂಕ್ ನಾವು ಡೆಲ್ಲಿ ಎರಡ್ಸ್ ಅಲ್ಲಿ ಇದ್ವಿ. ಆಮೇಲೆ UP ಮುರಾದಾಬಾದ್, ಆಮೇಲೆ ರಾಜಸ್ಥಾನ್ ಉದಯಪುರ, ಆಮೇಲೆ ಬಾಂಬೆ ಮಹಾರಾಷ್ಟ್ರ, ಆಮೇಲೆ ಕೊಯಮತ್ತೂರು ತಮಿಳ್ನಾಡು, ಮತ್ತೆ ಡೆಲ್ಲಿ. ಎಲ್ಲ ಬೇರೆ ಬೇರೆ. ಅಲ್ಲ ಹ್ಯಾಟ್ಸ್ ಆಫ್ ಟು ಕೆನರಾ ಬ್ಯಾಂಕ್. ನಾವು ಮಡಿಬಾರ್ದು. ಅದರಿಂದ ಎಲ್ಲಾ ಸ್ಟೇಟ್ಸ್ ಕಲ್ಚರು ಟ್ರೆಡಿಷನ್ಸ್ ಎಲ್ಲ ಸಿಕ್ತು ನಮ್ಗೆ. ಫುಡ್ ಐಟಮ್ಸ್ ಅವ್ರು ಯಾವ್ದು ಅಂದ್ರೆ ನಾವೆಲ್ಲೋದು ಅವ್ರ ಜೊತೆ ಅಡ್ಜಸ್ಟ್, ಅವ್ರ ಹಬ್ಬಕ್ಕೆ ಅಡ್ಜಸ್ಟ್ ಆಗೋಗ್ಬಿಡ್ತೀವಿ. ನಮ್ ದಪ್ಪ ಅಂತ ನಾವು ಮಾಡ್ತಾ ಇರ್ಲಿಲ್ಲ. ಆಗ್ಲೇನೆ ನಾವು ಆರಾಮದಲ್ಲಿ ಜೀವನ. ಅದೇ ರೀತಿ ನೀವು ಇಲ್ಲಿ ಬಂದಾಗ್ಲೂ ನಿಮ್ಗೆ ಅಡ್ಜಸ್ಟ್ ಆಯ್ತು. ಇಲ್ಲಿ ಅಡ್ಜಸ್ಟ್ ಆಗ್ಲೇಬೇಕಾಯ್ತು. ನನ್ಗೆ ಗಂಜಿ ಊಟ ಅಂದ್ರೆ ಭಾರಿ ಖುಷಿ. 3 ಗಂಜಿ ಕೊಟ್ಟು ನಾನು ಊಟ ಮಾಡ್ತೀನಿ. ಅದೀಗ ನಿಮ್ದು ಅಲ್ಲಿನ ಫುಡ್ ಅಲ್ಲ, ಇಲ್ಲಿ ಇಲ್ಲ, ಮಂಡ್ಯದ ಫುಡ್ ರಾಗಿ ಮುದ್ದಿ, ಜೋಳ. ಜೋಳದಕ್ಕಿಂತ ಇದು ಜಾಸ್ತಿ, ರಾಗಿ ಮತ್ತೆ ರಾಗಿ ಮುದ್ದಿ. ಅಲ್ಲಿಂದ ಈ ಫುಡ್ಡಿಗೆ ಅಡ್ಜಸ್ಟ್ ಆಗುದಂದ್ರೆ ಕಷ್ಟ. ಇಲ್ಲ ನನಗೆ ಭಾರಿ ಖುಷಿ. ನಮ್ಮ ಮಕ್ಕಳು ಪುಂಡಿ, ನೀರ್ ದೋಸೆ, ನಮ್ದು ಈ ಅನ್ನ ಕೆಂಪಕ್ಕೆ ಅನ್ನ ಭಾರಿ ಖುಷಿ. ಮೊಮ್ಮಕ್ಕಳು ಅವ್ರಿಗೂ ಪ್ರಾಕ್ಟೀಸ್ ಆಗಿದೆ. ಅಮ್ಮ ಈ ಡೋರ್ ಯಾಕೆ ಲಾಕ್ ಮಾಡಿ ಇಟ್ಟಿದ್ದೀರಾ? ಒಳಗೆ ಏನಿದೆ ಇಲ್ಲಿ?
ಇಲ್ಲಿ ಅಡಿಗೆ ಮನೆ ಮತ್ತೆ ಡೈನಿಂಗ್ ಹಾಲ್ ಇದೆ. ಆ ಪಕ್ಕದಿಂದ ದೇವ್ರ ಕೋಣೆ ಇದೆ. ಆ ಕಡೆಯಿಂದ ಹೌದು, ಪದ್ಮಾವತ ಮತ್ತೆ ಪಾರ್ಶ್ವನಾಥ ಸ್ವಾಮಿ ಅಂತಂದಲ್ಲ ಅದು. ಕೇಂದ್ರದ ದೇವ್ರು. ಹೌದು ಹೌದು ಅದೀಗ ಅರಮನೆ ಒಳಗೆ ಇರುದಲ್ಲ. ಹೌದು ಹೌದು ಹೌದು. ಮತ್ತೆ ಅಲ್ಲಿ ಜಾಗ ಸಾಕಂತ ನಾವು ಡೈನಿಂಗ್ ಅಲ್ಲಿ ಇಲ್ಲಿ ಹಾಕೊಂಡಿರ್ತೀವಿ. ಇದು ಜಾಗ ದೊಡ್ಡದಿದೆಯಲ್ಲ, ಅಲ್ಲಿ ಕಡಿಮೆ ಜಾಗ ಅಲ್ಲ. ಹೌದು ಕಮ್ಮಿ ಜಾಗ. ಇದೆಲ್ಲ ಇದೆ, ಯಾವುದು ಚೌಕ ಇದೆ, ಕಟ್ಟೆ ಓಪನ್ ಟು ಸ್ಕೈ ಹೇಳ್ತಾರಲ್ಲ, ಓಪನ್ ಹೌದು ಆ ತರ ಇದೆ ಅಲ್ಲಿ, ಆ ತರ ಇದೆ. ಆ ಪಕ್ಕದಿಂದ ಹೋಗ್ಬೋದು, ಈ ಪಕ್ಕದಿಂದ ಹೋಗ್ಬೋದು ದೇವ್ರ ಎರಡು ಕೋಣೆ. ಕಡೆ ಹೇಗಿದ್ರು ಅಲ್ಲಿ ಹೋಗ್ಬೋದಲ್ಲ. ಹೌದು 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 ಹೌದು. ಅಮ್ಮ ಇದೇನಿದೀಗ VIP ಅಮಿತಾಬ್ ಬಚ್ಚನ್ ಮತ್ತೆ ಇವರೆಲ್ಲ ಒಳ್ಳೊಳ್ಳೆ ಆಕ್ಟರ್ಸ್, ರತನ್ ಟಾಟಾ ಅವರು ಎಲ್ಲ ಇದ್ದಾರಲ್ಲ ಇಲ್ಲಿ. ಯಾವಾಗ ಇದು? ಇದು ಇಲ್ಲಿ ಶೂಟಿಂಗ್ ನಾನು ಹೇಳಿದ್ನಲ್ಲ, ಹಾ ಹಾ ಮಲಯಾಳ ಮೂವಿ ಕಾಯಂ ಕೊಲಕೊಚ್ಚ, ಅವ್ರು ನಮ್ ಜೊತೆ 3 ತಿಂಗಳಿದ್ರು. ಹಾ ಹಾ 3 ತಿಂಗಳು. 3 ತಿಂಗಳು. ಅದೀಗ ಈ ಫೋಟೋ ಅಲ್ಲ. ಹೌದು. ಹೌದು ಹೌದು. ಯು ಪಿಕ್ಚರ್ ಅವರೇ ನಮ್ಗೆ ಡೊನೇಷನ್ 7 ವರ್ಷದಿಂದ ಕೊಟ್ಟಿದ್ದು. ಹೌದು. ಮತ್ತೆ ಇವ್ರು ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ ಮುಂಬೈನಲ್ಲಿ. ಹಾ ಮುಂಬೈನಲ್ಲಿ. ಹಾ ಹಾ. ಇದು ರಾಜ್ಕುಮಾರ್ ನಮ್ ತಂದೆ ಫ್ರೆಂಡ್. ಓ ರಾಜ್ಕುಮಾರ್ ಇದ್ರಲ್ಲ, ನಿಮ್ ತಂದೆ ಫ್ರೆಂಡ್. ಫ್ರೆಂಡ್ ಹೌದು, ಮಂಡ್ಯದಲ್ಲಿ. ಅವ್ರು ಮಂಡ್ಯಕ್ಕೆ ಬಂದಾಗ 50, 60, 70 ವರ್ಷದಿಂದ ಇದಿರ್ತಿಲ್ಲ, ಹೋಟೆಲ್ಸ್ ಎಲ್ಲ ಇರ್ಲಿಲ್ಲ ಅಲ್ಲ, ನಾಟಕ ಮಾತ್ರ. ಹೌದು. ಹಾಗಾಗಿ ನಮ್ಮನೇಲಿ ಮೇಲ್ಗಡೆ ರೂಮ್ ಇತ್ತು 3, ಹಾ ಹಾ. ಅದು ಬಾಡಿಗೆ ನಲ್ಲಿಡ್ತಾ ಇದ್ರು. ಓ ಆ ತರ. ಓ ರಾಜ್ಕುಮಾರ್ ನಿಮ್ಮ ಮನೆಯಲ್ಲಿ ಹೌದು, ಮೇಲ್ ನಿಲ್ತಾ ಇದ್ರು. ಅದೊಂದು ಹೆಮ್ಮೆ ಅಲ್ಲ ನಮ್ಮ. ಹೌದು ಹೌದು. ಮತ್ತೆ ಇದ್ 4 ರಾಷ್ಟ್ರಪತಿ ಭವನಲ್ಲಿ ತೆಗ್ದಿರೋದು. ಹಾ, ಇದೀಗ ಇವ್ರು ರಜನಿಕಾಂತ್, ರತನ್ ಟಾಟಾ, ರತನ್ ಟಾಟಾ, AR ರೆಹಮಾನ್, ರೆಹಮಾನ್, ಹೇಮಮಾಲಿನಿ, ಹೇಮಮಾಲಿನಿ. ಹೋ ಇವರೆಲ್ಲ. ಇವ್ರದೆಲ್ಲ ರಾಷ್ಟ್ರಪತಿ ಭವನಲ್ಲಿ ಪದ್ಮಶ್ರೀ ಸಿಕ್ತು. ಈಗ ನಾವು ಎಲ್ಲಾ ಫೋಟೋದಲ್ಲಿ ನಾವು ಅಲ್ಲಿದ್ದೀವಿ ಅಂತಂದ್ರೆ ಹೆಗ್ಡೆ ಅವ್ರಿಗೆ ಪದ್ಮಭೂಷಣ್ ಅವಾರ್ಡ್ ಸಿಕ್ಕಿತ್ತು. ಆಗ ನಾವು ಡೆಲ್ಲಿನಲ್ಲಿ ಇದ್ವಿ. ಹಾ ಹಾ. ಆಗ ನಮ್ಮ ಮನೆಗೆ ತುಂಬಾ ಸಲ ಬಂದ್ರು ಹೆಗ್ಡೆ ಅವರು. ಹೌದು. ನಾವು ಬಾಂಬೆನಲ್ಲಿದ್ದಾಗ, ಬ್ಯಾಂಗ್ಳೂರ್ನಲ್ಲಿದ್ದಾಗ, ಕೊಯಮತ್ತೂರ್ನಲ್ಲಿದ್ದಾಗ ಬಂದಿದ್ದಾರೆ. ಹಾ ಹಾ ಹಾ. ಅಂದ್ರೆ ಆವಾಗ ನೀವು ಅಲ್ಲೇ ಇದ್ದಿದ್ರಲ್ಲ, ಒಂದು ಹೆಗ್ಡೆರಿಗೆ ಪದ್ಮಭೂಷಣ ಹೌದು, ಪ್ರಶಸ್ತಿ ಹೌದು. ಕೊಡ್ತಾರೆ. ಹಾಗಾಗಿ ನೋಡಕ್ಕೆ ಇವರೊಬ್ರು ಕಸ್ಟಮರ್ ಇದ್ರು. ಹಾ ಹಾ. ಅವ್ರು ನಮಗೆ ಪಾಸ್ ಮಾಡಿ ಕೊಟ್ಟು, ಪಾಸ್ ಸಿಗೋದು ಭಾರಿ ಕಷ್ಟ. ರಾಷ್ಟ್ರಪತಿ ಭವನಲ್ಲಿ ಆ ಡೋಮ್ ಇದೆಯಲ್ಲ, ಅದು ಕೆಳಗಡೆ 150 ಸೀಟ್ ಮಾತ್ರ, ಒಂದು ಎಕ್ಸ್ಟ್ರಾ ಇಲ್ಲ. ಅದು ಫಿಕ್ಸ್ ಸೀಟ್, ಅದು ಏಜ್ ವೈಸ್. 18 ವರ್ಷದ ಮಕ್ಳಿಗೆ ಅಲೋ ಮಾಡಲ್ಲ. ಹಾ ಹಾ ಹಾ. ಅದ್ರೊಳಗೆ ನಿಮ್ಗೆ ಎಲ್ಲ ಮಾಡಿ ಹೌದು ಹೌದು. ಅದು ಒಂದು ಉಂಟಲ್ಲ, ಇದು ಮರೆಯಲಾಗದೆ. ಅಲ್ಲಲ್ಲ, ಹಾ. ಇಂಪಾಸಿಬಲ್, ಅದು ಸಿಗದೇ 150 ಸೀಟ್ ನಲ್ಲಿ. ಹೌದು. ಅಲ್ಲ, ಇಂಡಿಯಾದಲ್ಲಿ ಇಷ್ಟು ಕೋಟಿ ಜನ ಇದ್ದಾರೆ, ಅದ್ರಲ್ಲಿ ನನ್ಗೆ, ನಮ್ಮ ಮಗಳಿಗೆ ಮತ್ತೆ ನಮ್ಮ ಮಗಳಿಗೆ ಸಿಕ್ತಂತ ಹೇಳಿದ್ರೆ ಅದು ಒಂದು ಅದೃಷ್ಟನೇ. ಹೌದು ಹೌದು. 150 ಸೀಟ್ ಅಲ್ಲ, ಅದು ಅಂತ ಒಳ್ಳೆ ಪ್ರಶಸ್ತಿ, ಸೆಲೆಬ್ರಿಟಿಗಳೆಲ್ಲ ಬರ್ತಾ ಇರ್ತಾರೆ. ಹೌದು ಹೌದು. ಇಂಡಿಯಾದಲ್ಲಿ ಎಷ್ಟು ಕೋಟಿ ಜನ, ನಮ್ 3 ಜನಕ್ಕಲ್ಲಿ ಹೋಗೋ ಚಾನ್ಸ್ ಸಿಕ್ತು ಅಂದ್ರೆ ಅದು ನಮ್ದು ಅದೃಷ್ಟ ಅಂತ ಹೇಳಿ. ಹೌದು. ವಾಜಪೇಯಿ ಹತ್ರ ನನ್ನ ಮಗಳು ಆಟೋಗ್ರಾಫ್ ತೆಗೆಲಿಕ್ಕೆ ಆಗ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅವರು. ಆಗ ಅವರು ಹೇಳಿದರು, ಈ ಆಟೋಗ್ರಾಫ್ ದೇನೆ ಕಾ ಏನಯ್ಯೆ ಆವೋ ಇದರ ಬೈಟು ಅಂತ ಹೇಳಿ ಹತ್ತಿರದಲ್ಲಿ ಕೂರಿಸ್ಕೊಂಡು ನನ್ನನ್ನು ಮತ್ತೆ ಇವಳನ್ನು ಮತ್ತೆ ಮಗಳನ್ನು, ಅಭಿ बात करेंगे, ऑटोग्राफ लेने का है तो अभी खाली ऑटोग्राफ लेके आप चले जाते थे, बैठ के बात करेंगे ಹೇಳಿ ಅವರು ನಮ್ಮನ್ನು ಹತ್ತಿರದಲ್ಲಿ ಕೂರಿಸ್ಕೊಂಡು ಒಂದು 20-25 ನಿಮಿಷ ಮಾತಾಡಿದ್ರು. ಹೌದು ಹೌದು. ಇದೀಗ ದೇವ್ರ ಕೋಣೆ ಎಲ್ಲ ಇದ್ದದ್ ರೂಮ್ ಇದೆ ಅಲ್ಲ. ಹೌದು ಹೌದು ಇದೀಗ ಯಾವ ದೇವಸ್ಥಾನ ಅಂದ್ರೆ ಅರಮನೆಗೆ ಸಂಬಂಧಪಟ್ಟ ದೇವಸ್ಥಾನವಾ ಯಾವ ರೀತಿಯಲ್ಲಿ? ಹೌದು ಹೌದು. ಇಲ್ಲಿ ಪ್ರಮುಖವಾಗಿ ಪಾರ್ಶ್ವನಾಥ ಸ್ವಾಮಿ ಮತ್ತು ಪದ್ಮಾವತಿ ಅಮ್ಮನವರದು ದೇವಸ್ಥಾನ ಇದು. ಅರಸರು ಎಲ್ಲ ಇರುವಾಗ ಭಾಳ ವಿಜೃಂಭಣೆಯಿಂದ ಇಲ್ಲಿ ಪೂಜೆ ದೇವ ಕಾರ್ಯ ಎಲ್ಲ ನಡೀತಾ ಇತ್ತು. ಈಗ ನಿಲ್ಲುವವರೇ ಕಷ್ಟ ನೋಡಿ, ಹಾಗಾಗಿ ಬೆಳಿಗ್ಗೆ ಇದು ಇಂದ್ರರು ಬಂದು ಪೂಜೆ ಮಾಡಿ ಹೋಗ್ತಾರೆ. ಹೌದು. ಇದನ್ನು ರೀಸೆಂಟ್ ಆಗಿ ಮಾಡಿಸಿದ್ದು. ಇದಲ್ಲ. ಹೌದು ಹೌದು, ಒಂದು 6-7 ವರ್ಷ ಆಗಿದೆ ಮಾಡಿಸ ಅಷ್ಟೇ. ವಸ್ತು ಹಳೆ ಚೆನ್ನಾಗಿರ್ಲಿಲ್ಲ, ಹಾಗಾಗಿ ವಸ್ತು ಮಾಡಿಸಿದ್ವಿ. ಹೌದು. ಮತ್ತೆ ಇಲ್ಲಿ ಕ್ರಮ ಅಂತಂದ್ರೆ ಇಲ್ಲಿ ಹೊಸ ಅಕ್ಕಿ ಆಗತ್ತಲ್ಲ, ಹೊಸ ಅಕ್ಕಿ ಅಲ್ಲಿ ಇದಿದೆ, ಯಾವುದು ಪಟ್ಟದ ಚಾವಡಿಯಿಂದ ಅಲ್ಲಿ ದೀಪ ಹಚ್ಬಿಟ್ಟು ತಲೆ ಮೇಲೆ ಹೊತ್ಕೊಂಡು ಬಂದು ಅಕ್ಕಿ ಮತ್ತೆ ತರಕಾರಿ ಅದೆಲ್ಲ, ತುಂಬೆ ಹೂವು ಅದೆಲ್ಲ ತಂದು ಇಲ್ಲಿ ಪೂಜೆ ಎಲ್ಲ ಆದ್ಮೇಲೆ ಅಯ್ಯನೇ ಕೂತ್ಕೊಂಡು ಇಳಿಗೆ ಮಣ್ಣಿನಲ್ಲಿ ಹಚ್ಚಬೇಕು. ತರಕಾರಿ ಎಲ್ಲ ತರಕಾರಿ ಹಚ್ಚಬೇಕು. ತರಕಾರಿ ತುಂಬಾ ವಿಜೃಂಭಣೆ ಅಂತ ಎಲ್ಲಾ ಕುಟುಂಬದವರು ಬಂದಿರ್ತಾರೆ. ಕುಟುಂಬದವ್ರು ಎಲ್ರದ್ದು ಸಹಕಾರ ಇರುತ್ತೆ. ಮತ್ತೆ ಗಮ್ಮತ್ತಾಗ್ತದೆ. ಮತ್ತೆ ಇಲ್ಲೇ ಎಲ್ರಿಗೂ ಹಿರಿಯರಿಗೆಲ್ಲ ಊಟ ಬಡಿಸ್ಲಿಕ್ಕೆ ಉಂಟು, ಇಲ್ಲೇ ಬಡ್ತೇವೆ.
ಎಲ್ಲ ಕುಟುಂಬದವರೆಲ್ಲ ಸೇರಿ ಅಂದ್ರೆ ಗಮ್ಮತ್ ಆಗ್ತದೆ ನಮ್ಗೆ. ಹೌದು. ಆಗ ತುಂಬಾ ವಿಜೃಂಭಣೆ ಅಂತ ಎಲ್ಲಾ ಕುಟುಂಬದವರು ಬಂದಿರ್ತಾರೆ, ಕುಟುಂಬದವ್ರು ಎಲ್ರದ್ದು ಸಹಕಾರ ಇರುತ್ತೆ. ಅಂದ್ರೆ ಇವಾಗ್ಲೂ ಅದೇ ಹೌದು ಹೌದು, ಹೌದು ಈಗಲೂ- ನವರಾತ್ರಿಗೆ, ಈಗಲೂ- ಹೌದು. ಹೌದು ಮತ್ತೆ ಗಮ್ಮತ್ ಆಗ್ತದೆ. ಮತ್ತೆ ಇಲ್ಲೇ ಎಲ್ರಿಗೂ ಹಿರಿಯರಿಗೆಲ್ಲ ಊಟ ಬಡಿಸ್ಲಿಕ್ಕೆ ಉಂಟು, ಇಲ್ಲೇ ಇಲ್ಲಿ ಬಡ್ತೇವೆ. ಎಲ್ಲ ಕುಟುಂಬದವರೆಲ್ಲ ಸೇರಿ ಅಂದ್ರೆ ಗಮ್ಮತ್ ಆಗ್ತದೆ ನಮ್ಗೆ. ಹೌದು. ಅದೇ ತರ ರಥೋತ್ಸವಕ್ಕೆ ಜೈತ ತುಂಬಾ ಕುಟುಂಬದವ್ರು ಜನ ಬರ್ತಾರೆ, ಕುಟುಂಬದ ತುಂಬಾ ಜನ ಬರ್ತಾರೆ. ಅಲ್ಲಿ ಹೋದ್ರೆ ಇಲ್ಲಿಂದ ಛತ್ರಿ ಚಾಮರ ಬ್ಯಾಂಡ್ ಸೆಟ್ ಜೊತೆಗೆ ಹ್ಮ್. ಅರಮನೆ ಆಡಳಿತ ಮುಕ್ತೇಶ್ವರ, ಅನುವಂಶಕ ಆಡಳಿತ ಮುಕ್ತೇಶ್ವರ ಕರ್ಕೊಂಡು ಹೋಗೋದು. ನಮ್ಮಿಂದ ಎಲ್ಲ ಅರಮನೆಯವರು ಬರ್ತಾರೆ, ತುಂಬಾ ಜನ ಸೇರ್ತೀವಿ ಅಲ್ಲಿ. ರಥದ ಮೇಲೆ ಹೋದ್ಮೇಲೆ ಆಡಳಿತ ಅನುವಂಶಕ ಆಡಳಿತ ಮುಕ್ತೇಶ್ವರು ಇದ ಮೇಲೆ ಹೋಗ್ಬೇಕು, ರಥದ ಮೇಲೆ ಹೋಗ್ಬೇಕು. ರಥದ ಮೇಲೆ ಹೌದು ಹೌದು ಮೇಲೆ ಹೋದ್ಮೇಲೆ ಪೂಜೆ ಎಲ್ಲ ಆದ್ಮೇಲೆ ಪ್ರಸಾದ ಕೊಡ್ತಾರೆ. ಬೇರೆ ಕಡೆ ಎಲ್ಲೂ ಇಲ್ಲ, ಎಲ್ಲೂ ಭಟ್ರೆ ಮಾಡ್ತಾರೆ. ಇಲ್ಲಿಂದ ಇವ್ರು ಹೋಗ್ಬೇಕು ಅರಮನೆಯಿಂದ. ಹೋದ್ಮೇಲೆ ಮೇಲೆ ಹೋದ್ಮೇಲೆ ಕಾಯಿನ್ಸ್, ಆಮೇಲಿಂದ ಪ್ಯಾಕ್ ಮಾಡಿರೋ ಲಡ್ಡು, ಆಮೇಲಿಂದ ಬಾಳೆಹಣ್ಣು ಸೂರೆ ಮಾಡೋದು. ಅಂದ್ರೆ ಬಿಸಿ ಹೌದು 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 ಏಕ್ದಮ್ ಸೂರೆ ಮಾಡೋದು. ಆಗ ಜನದ ಹಲ್ಲ ಗುಲ್ಲ ನೋಡ್ಬೇಕು, ಕ್ಯಾಚ್ ಇಟ್ಕೊಳಕ್ಕೆ ಪ್ರಸಾದ 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 ಅಂತೇಳಿ. ಅದಕ್ಕೂ ಮೊದಲು ಒಂದ್ಸಲಿ ಬೆಳಿಗ್ಗೆ ರಥ ಎಳ್ದಿರ್ತಾರೆ ಸ್ವಲ್ಪ. ಈ ಫಂಕ್ಷನ್ ಎಲ್ಲ ಆದಮೇಲೆ, ಊಟ ಎಲ್ಲ ಆದಮೇಲೆ ಮತ್ತೆ ರಾತ್ರಿಗೆ ಅಲ್ಲಿ ರಥದ ಬೀದಿ ನಾನು ಆಮೇಲೆ ತೋರಿಸ್ತೀನಿ. ರಥದ ಬೀದಿ ಹೋಗಿ ಮೇಲೋಗಿ ಕೆಳಗಡೆ ಬರ್ತದೆ. ಫಸ್ಟು ರಥ ಎಳಿಲಿಕ್ಕೆ ಜನ ಇರ್ತಿರ್ಲಿಲ್ಲ. ಹೌದು 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 ಭಾಳ ಕೆಳಗೆ ಹೋಗುವಾಗ ಏನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಬಟ್ ಅಲ್ಲಿವರೆಗೆ ರಥ ಎಳೆದು ಜನ ಎಲ್ಲ ಆಮೇಲೆ ಡಿಸ್ಪರ್ಸ್ ಆಗ್ತಾಯಿದ್ರು. ಮೇಲೆ ಬರುವಾಗ ಭಾಳ ಕಷ್ಟ ಇತ್ತು. ಆಮೇಲೆ 1-2 ವರ್ಷ ನೋಡಿ ನಾವು ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದ್ದೆವು. ಬಂದವರಿಗೆಲ್ಲ ಅನ್ನ ಒಂದು ಇದು ಮಾಡೋದು. ಆ ಒಂದು ಇದರಲ್ಲಿ ಯಾವುದು ಅನ್ನದ ಇದರಲ್ಲಿ ಬಂದವರೆಲ್ಲ ಗಂಟೆನಲ್ಲಿ ಕೆಳಗೋಗಿ ಮೇಲೆ ಬರುತ್ತೆ. ಮೇಲೆ ಮೇಲೆ ಅಲ್ಲ ಪಾಪ ನೋಡಿ, ಹೊಟ್ಟೆ ಹಚ್ಕೊಂಡ್ ಬಂದಿರ್ತಾರೆ. 12 ಗಂಟೆಗೆ ರಥ ಎಳ್ದು ಬಿಡ್ತಾರೆ. ಅದಾದ್ಮೇಲೆ ರಾತ್ರಿ ಕೆಲವರೆಗೂ ಎಳೆಯೋದು. ಸ್ವಲ್ಪ ಬೆಳಿಗ್ಗೆ ಸ್ವಲ್ಪ ದೂರ ಎಳ್ದಿರ್ತಾರೆ ಅಷ್ಟೇ. ಊಟ ಮಾಡ್ಬೇಕಲ್ಲ, ಅಂದ್ರೆ ಏನಿಲ್ಲ, ಇನ್ಕಮ್ ಇಲ್ಲ. ಅಯ್ಯನೇ 3-4 ವರ್ಷ ಇವ್ರ ದುಡ್ಡಿನಲ್ಲೇ 3-4 ವರ್ಷ ರಥ ಮಾಡಿದ ರಥೋತ್ಸವ ಮಾಡಿದ್ರು. ಮತ್ತೆ ಆಮೇಲೆ ಏನಾಯ್ತು, ಯಾವಾಗ ಇವರು ಬರ್ತಿದ್ದಂಗೆ 35-40 ಲಕ್ಷ ಖರ್ಚು ಮಾಡಿದ್ರು 2 ರಥಕ್ಕೆ, ರಥ ಕೊಠಡಿಗೆ. ಆಗ 8 ಮಾಗ್ನವ್ರಿಗೆ ಎಲ್ರಿಗೂ ಗೊತ್ತಾಯ್ತು, ಓ ಇವರು ಮನುಷ್ಯ ಒಳ್ಳೆಯವರಿದ್ದಾರೆ, ಹುಂಡಿಗೆ ಹಾಕಿದ್ರೆ ತೊಂದರೆ ಇಲ್ಲ. 4 ವರ್ಷ ಇವ್ರು ಮಾಡಿದಷ್ಟೇ ಸ್ವಂತ ದುಡ್ಡಿನಲ್ಲಿ ಕೈ ಹಾಕಿ, ಯಾರ ಹತ್ರನೂ ಕೇಳ್ತಾ ಇರ್ಲಿಲ್ಲ ಇವರು. ಆಮೇಲೆ ಈಗ ನಾವೀಗ ರಥೋತ್ಸವಕ್ಕೆ ದುಡ್ಡೇ ಕೇಳೋದಿಲ್ಲ. ಅಲ್ಲಿ ಹುಂಡಿ ಉಂಟ, ಹುಂಡಿಲಿಗೂ ತುಂಬಾ ದುಡ್ಡು ಬೀಳ್ತಾ ಇದೆ. ಕೊನೆಗೆಲ್ಲ ಇದು ಮಾಡಿ ಈಗ 4 ವರ್ಷ ಮಾತ್ರ ಇವ್ರು ಖರ್ಚು ಮಾಡಿದ್ರು. ಅದಾದ್ಮೇಲೆ ಹುಂಡಿನಲ್ಲೇ ಖರ್ಚು ಮಾಡಕ್ ಶುರು ಮಾಡಿದ್ರು. ಈಗ ವಿಜೃಂಭಣೆಯಿಂದ ತುಂಬಾ ಕುಟುಂಬದವರೆಲ್ಲ ತುಂಬಾ ಸೇರ್ತಾರೆ, ಕುಟುಂಬದ ಸಹಕಾರ ಇದೆ. ಊನವರೆಲ್ಲ ಬರ್ತಾರೆ, 8 ಮಾಗ್ನವ್ರು ಬರ್ತಾರೆ. ಮತ್ತೆ ಇಲ್ಲಿ ರಥೋತ್ಸವ ಟೈಮ್ನಲ್ಲಿ ಮೊಗರ್ಪೇಟೆ ಅಂತೇಳಿ ಅಲ್ಲಿದು ಜನ ಬರಬೇಕು. ರಥೋತ್ಸವ ಅವರು ಬಂದು ನಮಗೆ ಛತ್ರೆ ಚಾಮರ ಎಲ್ಲ ಇಟ್ಕೊಳ್ಳೋದೆಲ್ಲ ಮಾಡ್ತಾರೆ. ಮಗರ್ಪೇಟೆ ನಾವು ದೈವದ ಮನೆ ಮಗರ್ಪೇಟೆ. ಹೌದೌದು, ಅದು ನಮ್ಗೆ ಸಂಬಂಧಪಟ್ಟಿದ್ದ ಕಪ್ಪಣ ಸ್ವಾಮಿ ಅಂತ ಹೇಳಿಬಿಟ್ಟು ಅಂದ್ರೆ ಈ ಅರಮನೆಗೆ ಸಂಬಂಧಪಟ್ಟಿದ್ದು. ಹೌದು ಹೌದು ಹೌದು. ಮತ್ತೆ ಇದು ಮಣ್ಣಿನ ಅರಮನೆ ಅಂತಂದ್ರೆ ಮಣ್ಣು, ಸುಣ್ಣ, ಬೆಲ್ಲ, ಮತ್ತೆ ಒಂದು ಪರ್ಟಿಕ್ಯುಲರ್ ಒಂದು ಟ್ರೀದು ಎಲೆ, ಅದನ್ನೇ ಹಾಕಿ ಬೇಯಿಸಿದ್ಮೇಲೆ ಎಲ್ಲ ಮಾಡಿ ರೆಡಿ ಮಾಡಿದ್ಮೇಲೆ ಈಗ ಎಲ್ಲ ಹಚ್ಚುತ್ತಾರಲ್ಲ, ಅದಕ್ಕೆ ಕ್ಯೂರಿಂಗಿಗೆ ಸಿಟಿನಲ್ಲಿ ಕ್ಯೂರಿಂಗಿಗೆ ನೀರು ಹಾಕ್ತಾ, ಇದಕ್ಕೆ ನೀರೇ ಹಾಕ್ಲಿಕ್ಕಿಲ್ಲ. ಅದೇ ಬಾಂಡಿಂಗ್, ಆ ಎಲೆ ರಸ ಇದೆಯಲ್ಲ ಅದೇ ಬಾಂಡಿಂಗು, ಬೆಲ್ಲ, ಸುಣ್ಣ ಮತ್ತೆ ಮಣ್ಣು. ಅವಾಗ ನಾನು ಹೇಳಿದ್ನಲ್ಲ ದೀಪ ಅಂತೇಳಿ, ನೋಡಿ ಎಷ್ಟತ್ರ ಇದು ಮರದ ಕಂಬ. ಮರದ ಮೇಲೆ ಎಣ್ಣೆ ಹಾಕಿದ್ರೆ ನಿಲ್ಲಲ್ಲ, ಕುಡ್ದು ಬಿಡುತ್ತಲ್ಲ, ಅದಕ್ಕಿದು ಇದು ಸ್ಪೆಷಾಲಿಟಿ ಇದ್ರು ನೋಡಿ. ಇದು ಮಾರದ್ದಲ್ಲ? ಹೌದು ಹೌದು, ಇದು ಪಟ್ಟದ ಚಾವಡಿ ಅಂತ ಹೇಳಿ. ಪಟ್ಟದ ಚಾವಡಿ, ಹೌದು. ಅಲ್ಲಿ ದೀಪ ಇಟ್ಟಿದೆಯಲ್ಲ, ಆ ದೀಪ ಹಚ್ಕೊಂಡು ಇವರು ತರಕಾರಿ ಮತ್ತೆ ಅಕ್ಕಿ ಎಲ್ಲ ತಗೊಂಡು ಹೋಗೋದು. ಅಮ್ಮ ನಮಸ್ತೆ. ಇದೀಗ ಏನಿದೀಗ ಸುಣ್ಣ ಏನೆಲ್ಲ ಇದ್ದಾಗಿದೆ ಇಲ್ಲಿ? ಅದು ನಾನು ಹೇಳಿದಲ್ಲ, ಒಂದು ಎಲೆದು ರಸ ಮತ್ತೆ ಮಣ್ಣು, ಬೆಲ್ಲ, ಸುಣ್ಣ ಎಲ್ಲ ಹಾಕಿ ಮಿಕ್ಸ್ ಮಾಡೋದು ಇದರಲ್ಲಿ. ಇದ್ರಲ್ಲಿ ಅದೆಷ್ಟೋ ದಿನ ನೆನಿಬೇಕು.
ಇದನ್ನೇ ಆಮೇಲೆ ಗೋಡೆಗೆ ಇದ್ ಮಾಡೋದು, ಕ್ಯೂರಿಂಗ್ ಹಿಂಗ್ ಮಾಡಕ್ ಆಗೋದಿಲ್ಲ. ಮತ್ತೆ ಇದ್ರದ್ದು ಸ್ಪೆಷಾಲಿಟಿ ಏನಂತಂದ್ರೆ ಅದು ಕಟ್ಕೊಂಡು ಹೋಗಿದ್ದಲ್ಲ, ಯಾವ್ದು ಈ ಬಿಲ್ಡಿಂಗ್ ಮತ್ತೆ ಅದು ಹಾ 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 ಇದನ್ನ ಈ ತರ ಲಾಕ್ ಮಾಡಿ, ಲಾಕ್ ಅಲ್ಲ ಈಗ ಹೊಸ ಟೈಪ್ ಇದು ಅಲ್ಲೆಲ್ಲ ರೆಡಿ ಮಾಡಿ ತಂದು ಕೊಡೋದು, ಇಲ್ಲಿ ಈ ತರ ಸೇರ್ಸ್ಬಿಟ್ಟು ಈಗ ಲಾಕ್ ಮಾಡ್ಬಿಡೋದು. ಅಂದ್ರೆ ಈಗ ನಾವು ಅದನ್ನೀಗ ತೆಗ್ದೀಗ ಬೇರೆ ಕಡೆ ಶಿಫ್ಟ್ ಆ ತರ ಪ್ಲಾನ್ ಮಾಡಿದ್ದಾರೆ. ಇಲ್ಲಿಂದಪ್ಪ ನಾವು ಬೆಂಗಳೂರಿಂದ ಕೊನೆಗೆ ಒಂದ್ 23 ವರ್ಷದಲ್ಲಿ ಒಂದು 40-50 ಸಲ ಅಪ್ ಅಂಡ್ ಡೌನ್ ಮಾಡಿದ್ದೀವಿ. ವರ್ಷಕ್ಕೆ ಪ್ರತಿ ಒಂದು ಫಂಕ್ಷನ್ಗೆ ಬರ್ತಾ ಇದ್ವಿ. ಕೊನೆಗೆ ಮಗಳು ಮದ್ವೆ ಆಗಿ ಹೋದ್ಮೇಲೆ ನಾವು ಬೆಂಗಳೂರಿನಲ್ಲಿ ಒಂದು ಇಲ್ಲೇ ಇದ್ರು ಒಂದೇ, ಇಬ್ರೇ ಅಲ್ಲ. ಹಾಗಾಗಿ 2 ಹಬ್ಬ ಮಿಕ್ಸ್ ಮಾಡಕ್ ಶುರು ಮಾಡಿದ್ವಿ. ಯಾಕಂದ್ರೆ ಪೆಟ್ರೋಲ್ ಖರ್ಚು, ಆಮೇಲೆ ಈಗ 75 ವರ್ಷವರೆಗೂ ಅಯ್ಯ ಡ್ರೈವಿಂಗ್ ಮಾಡ್ತಾ ಇದ್ರು. ಯಾವಾಗ ಅದು ಕೋಮಾಕ್ ಹೋದ್ರು ಅಂತಂದಲ್ಲ, ಆಗ ಡ್ರೈವರ್ ಇಟ್ಕೊಳಕ್ ಶುರು ಮಾಡಿದ್ವಿ. ಇದೊಂದು ಮಂಚ ಏನಮ್ಮ ಇದು? ನೀವು ಕೇಳಿದ ಒಳ್ಳೇದಾಯ್ತು. ಇದು ಆಕ್ಚುಲಿ ಫಸ್ಟ್ ಹೆಂಗಸರುಗಳು ಹೊರಗಡೆ ಹೋಗಕ್ಕಿರ್ಲಿಲ್ಲ. ಇಲ್ಲಿ ಕಂಬಳ ಎಲ್ಲ ಆದ್ರೆ, ಆಮೇಲಿಂದ ರಥೋತ್ಸವ ಎಲ್ಲ ಆದ್ರೆ, ಮತ್ತೆ ಇಲ್ಲಿ ಯುದ್ಧ ಎಲ್ಲ ನಡೀತಾ ಇತ್ತು. ಹಾಗೆಲ್ಲ ಇಲ್ಲೇ ಹೆಂಗಸರು ಕೂತ್ಕೊಂಡು ನೋಡೋದು. ಅಂದ್ರೆ ಈಗ ರಾಣಿಯರ್ ಮಾತ್ರನಾ ಅಥವಾ ಹೆಂಗಸರು ಅರಮನೆ? ಅಲ್ಲ, ಎಲ್ಲ ಅರಮನೆ ಹೆಂಗಸರು. ಅಂದ್ರೆ ಅವ್ರು ಹೊರಗಡೆ ಹೋಗ್ಲಿಕ್ಕಿಲ್ಲ, ಇಲ್ಲೇ ನಿಂತ್ಕೊಂಡು ಎಲ್ಲ ನೋಡುದು. ಮತ್ತೆ ಇದು ಸ್ಪೆಷಾಲಿಟಿ ಏನಂದ್ರೆ, ಇದು ಮುಚ್ಚಿದ್ರೆ ಡೋರ್ ಆಗುತ್ತೆ, ತೆಗೆದ್ರೆ ಮಂಚ. ಇದನ್ನೀಗ ಓಪನ್ ಮಾಡಿ ಹಿಂಗ್ ಮುಚ್ಚಿದ್ರೆ ಇಲ್ಲಿಗೆ ಡೋರ್ ಕರೆಕ್ಟ್ ಆಗಿ ಮೆಜರ್ಮೆಂಟ್ಸ್ ಇದೆ. ಹೌದು, ಆ ತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ಇಲ್ಲಿಗ ಮತ್ತೆ ಇದೆಲ್ಲ ಆಗುತ್ತೆ, ಆಟ ಎಲ್ಲ ಆಗುತ್ತೆ, ಯಕ್ಷಗಾನ ಎಲ್ಲ ಆಗುತ್ತೆ. ಕಂಬಳ ಇಲ್ಲೇ ಆಗುದಾ ಬೇರೆ? ಇಲ್ಲ, ಎಲ್ಲ ಇಲ್ಲೇ. ಆ ಪಕ್ಕ ಇಲ್ಲಿ ತುಂಬಾ ಜಾಗ ಇದೆ, ಆ ಪಕ್ಕ ಈ ಪಕ್ಕ ತುಂಬಾ ಜಾಗ ಇದೆ. ಅಂದ್ರೆ ಈಗ ಎಲ್ಲ ಅರಮನೆಗೆ ಸಂಬಂಧಪಟ್ಟ ದೊಡ್ಡ ದೊಡ್ಡ ಫಂಕ್ಷನ್ ಏನಿದ್ರು ಇದ್ರಲ್ಲೇ ಆಗ್ತಾ ಇದೆ. ಅಂದ್ರೆ ಇದೆಲ್ಲ ನೋಡುವುದನಿ. ಈ ಫೋಟೋದಲ್ಲಿ ex-CM ಆಗಿರೋ ಧರ್ಮಸಿಂಗ್, ವೀರಪ್ಪ ಮೊಯ್ಲಿ, ಬೊಮ್ಮಾಯಿ, ಶೋಭಾ ಕಾರಂದಾಜೆ, ಮತ್ತೆ VS ಆಚಾರ್ಯ, ಮುತ್ಯಾಲಿಕ್, R ಅಶೋಕ್, ಪ್ರಮೋದ್ ಮಧ್ವರಾಜ್, ಸದಾನಂದ ಗೌಡ, ಸಂತೋಷ್ ಹೆಗ್ಡೆ, ವಿನೋದ್ ಖನ್ನಾ, ಮಧು, ಶಿಲ್ಪಾ ಶೆಟ್ಟಿ ಎಲ್ಲರೂ ಇದ್ದಾರಲ್ಲಮ್ಮ ಇಲ್ಲಿ. ಇದರಲ್ಲಿ VIPs ಎಲ್ಲ ಇದ್ದಾರೆ, ಮತ್ತೆ ಫಿಲ್ಮ್ ಸ್ಟಾರ್ಸು, ಮಿನಿಸ್ಟರ್ಸು ಎಲ್ಲ ಇಂಪಾರ್ಟೆಂಟ್ ಅವ್ರದೆಲ್ಲ ಇದರೊಳಗಿದೆ. ಇದು ನೋಡಿ, ಇದು ex-CM, ಮತ್ತೆ ಇದು ex-CM, ಮತ್ತೆ ಇದು ex-CM, ಇದು ಪ್ರೆಸೆಂಟ್ CM. ಹೌದು. ಇದು ಹೆಗ್ಡೆ ನಮ್ದು ಕೊಯಮತ್ತೂರಿನಲ್ಲಿ ಬಂದಾಗ ರಾಜ್ಕುಮಾರ್ ಸಾಯಕ್ಕೂ 2 months ಅವ್ರ ಮನೇಲಿ, ರಾಜ್ಕುಮಾರ್ ಮನೇಲಿ. ಅವ್ರು ಸಾಯುವ 2 month ಮುಂಚೆ. 2 months ಅಪ್ಪನ ಫ್ರೆಂಡ್ ಅಲ್ಲ, ಹಾಗಾಗಿ ನೋಡ್ಲಿಕ್ಕೆ ಹೋಗಿದ್ವಿ. ನೋಡಿ, ಇವರೆಲ್ಲ ಫಿಲ್ಮ್ ಸ್ಟಾರ್ಸ್. ಮತ್ತೆ ಇವ್ರು ನಮ್ ಪುನೀತ್ ರಾಜ್ಕುಮಾರ್ ಇದ್ರಲ್ಲ ಇಲ್ಲಿ. ಹೌದು, ಇದು ಫುಲ್ ರಾಜ್ಕುಮಾರ್ ಫ್ಯಾಮಿಲಿ ಇದೆ. ರಾಜ್ಕುಮಾರ್ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್. ಹೌದು. ಇದು ಹೆಗ್ಡೆ ನಮ್ದು ಬರ್ತಡೇ 60 ವರ್ಷದ ಬರ್ತಡೇಗೆ ಬಂದಾಗ ಹೌದು, ಪೇಪರ್ ನಲ್ಲಿ ಬಂದಿದೆ ನೋಡಿ. ಅಯ್ಯ, ಇದು ಅಜ್ಜಯ್ಯ ಅಂತ ಹೇಳಿ ಇವರು ಅರಸು. ಅವ್ರದ್ದು ನಮ್ಗೆ ಆಶೀರ್ವಾದ ಬೇಕಂತೇಳಿ ಫಸ್ಟ್ ಅವ್ರನ್ನ ನಮ್ಮ ಮೇಲೆ ಇಟ್ಟಿದ್ದೀವಿ. ಮೇಲೆ ಫೋಟೋ ಬರುತ್ತೆ, ಅವ್ರದ್ದು ಆಶೀರ್ವಾದ ಯಾವಾಗ್ಲೂ ಇರುತ್ತೆ ನೋಡಿ. ಹಾಗಾಗಿ ನಾವಿಬ್ರು ಮಕ್ಕಳು ಈ ತರ ಎಲ್ಲ ಮಾಡ್ಕೊಂಡು ಹೋಗಿರೋದು, ಮಕ್ಕಳು ಮೊಮ್ಮಕ್ಕಳು ಆ ತರ ಮಾಡ್ಕೊಂಡು ಹೋಗಿರೋದು. ಇದೇನಮ್ಮ ಈಗ ವೀಣೆ ಬರ್ತಿದ್ದು ಕಪ್ಪಣ್ಣ ಸ್ವಾಮಿ ಮತ್ತೆ ಸುರಾಲ್ ಅರಮನೆಗೆ ಏನ್ ಸಂಬಂಧ ಅಂತೇಳಿ ಒಂದು ವಿಡಿಯೋ ಬಂತು ಯೂಟ್ಯೂಬ್ ಅಲ್ಲಿ. ಒಂದು ವಿಡಿಯೋ ಹೌದು, ತುಂಬಾ ಚಂದ ಬಂದಿದೆ. ಅದ್ರ ಹಾಡು ಹೇಳಿದವರು ರಾಜೇಶ್ ಕೃಷ್ಣನ್. ಅದ್ರದ್ದು ಒಂದು ಫುಟೇಜ್ ಅಲ್ಲ ಇದೀಗ? ಹೌದು, ಫೋಟೋ ಇದೆ. ನಾನು ರೈನಿ ಸೀಸನ್ ಅಲ್ಲಿ ಹೊರಗಡೆ ಮಾಡಕ್ಕಾಗಲ್ಲ, ವಾಕಿಂಗ್ ಫುಲ್ ರೌಂಡ್ ಹಾಕಿ ಒಂದು ಅರ್ಧ ಗಂಟೆ ಶೂ ಹಾಕಿ ನಾನು ವಾಕಿಂಗ್ ಮಾಡ್ತಾ ಇದ್ದೆ. ಇದು ಒಳ್ಳೆ ಆಗುತ್ತಲ್ಲ. ಇಲ್ಲಿ ಮಳೆ ಬೀಳ್ತಾ ಇದ್ರು, ಅದೊಂಥರ ಒಳ್ಳೆ ವೆದರ್, ಮಣ್ಣದು ಒಂದು ಸ್ಮೆಲ್ ಬರ್ತದಲ್ಲ, ಖುಷಿ ಆಗ್ತಾ ಇತ್ತು. ನಮ್ದು ಬೆಡ್ರೂಮ್ ಮಾತ್ರ ಇದ್ದಿದ್ದೆ ಹೆಂಗೆ ಇಲ್ಲಿಗೆ ಫಸ್ಟ್ ಗೆ? ಅಲ್ಲ, ಅದು ಏನು ಸರಿ ಇರ್ಲಿಲ್ಲ, ನಾವು ಮಾಡ್ಕೊಂಡಿದ್ದಷ್ಟೇ. ಎಲ್ಲ ನೀವೇ ರಿಪೇರಿ? ಅಲ್ಲ, ಇದೆಲ್ಲ ಫುಲ್ ಖಾಲಿ, ಇಲ್ಲಿ ಏನೇನಿಲ್ಲ, ಎಲ್ಲ ಬಿದ್ದು. ಹೌದು, ಬಿಲ್ಡಿಂಗ್ ಇರ್ಲಿಲ್ಲ ಅಲ್ಲ. ಇದು ಒಂದು 15 ವರ್ಷ ಆಯ್ತು ಮಾಡಿಸಿ. ಇದೀಗ ಇದೆಲ್ಲ ಇದ್ದಿತ್ತಾ? ಏನಿಲ್ಲ, ಇದು ಕಟ್ಟೆನು ಕಟ್ಸಿದ್ದು ಆಗ್ಲೇನೆ. ಹೌದಾ? ಹೌದು. ಇದು ಬೆಡ್ರೂಮ್. ಅದು ಈ ಪಕ್ಕದಿಂದ ಎಂಟ್ರೆನ್ಸ್,
ಎಂಟ್ರೆನ್ಸ್ ಆ ಪಕ್ಕ ಇದೆ, ಇದು ಕಿಟಕಿ ಅಷ್ಟೇ, ಎರಡನೇ ಕಿಟಕಿ. ಹಾ, ಎರಡನೇ ಕಿಟಕಿ ಅಲ್ಲ, ಅದು ಬಾಲ್ಕನಿ ಆ ಪಕ್ಕ ಇದೆ. ಆಚಿಂದ ಬಾಲ್ಕನಿ ನೋಡುತ್ತಲ್ಲ ಅದು ಅದೇ, ಇತ್ತಲ್ಲ. ಅದೇ, ಅದೇ, ಅದೇ. ಓ. ನೋಡಿ ಇದು ಗುಡಾಣ. ಫಸ್ಟ್ ಬಾಳೆಹಣ್ಣೆಲ್ಲ ಇಡ್ತಾ ಇದ್ರು ಹಣ್ಣಾಗ್ಲಿಕ್ಕೆ. ಈಗ ಈ ತರ ನಾವು ಗೋಡೌನ್ ತರ ಮಾಡ್ಕೊಂಡಿದೀವಿ. ಇದು ಪಲ್ಲಕ್ಕಿ ರಿಪೇರಿ ಮಾಡ್ಬೇಕು ಅಂತ ತುಂಬಾ ಟ್ರೈ ಮಾಡಿದ್ವಿ. ಓ, ಮೊದ್ಲು ಅರಸರನ್ನ ಇಲ್ಲಿಂದ ಪೆರಡೂರ್ಗೆಲ್ಲ ಕಾಡೊಳಗೆ ಕರ್ಕೊಂಡು ಹೋಗ್ತಾ ಇದ್ರು. ಓ, ಪಲ್ಲಕ್ಕಿಯಲ್ಲಿ ಪಲ್ಲಕ್ಕಿನಲ್ಲೇ ಎಲ್ಲದಕ್ಕೂ. ಪೇರಡೂರಿಗೆ ಅಂತಕ್ಕಂದ್ರೆ ದೇವಸ್ಥಾನ ಅದು ಸಂಬಂಧ ಇದೆ, ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಸಂಬಂಧ ಇದೆ. ಪೇರಡೂರಿಗೆ ಇದೆ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೌದು, ಹೋಗ್ತಿದ್ರು. ಕಾಡೊಳಗೆ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಗೀಜೆ ಎಲ್ಲ ಮಾಡಿ ಮತ್ತೆ ಅರಸರು ಅಲ್ಲಿಂದಲೇ ಬರೋ ಕ್ರಮ ಇತ್ತು ಆಗ. ಹಾ ಹಾ, ಮುಂಚೆ ಅಲ್ಲ. ಆ ತರ. ಹೌದೌದು, ರಿಪೇರಿ ಮಾಡಕ್ ಟ್ರೈ ಮಾಡಿದ್ವಿ. ಮಾತ್ರ ಈಗ ಪಲ್ಲಕ್ಕಿ ಕಟ್ಟೋರು ಭಾರಿ ಕಮ್ಮಿ. ಹೌದೌದು, ಈಗ ಪಲ್ಲಕ್ಕಿ ಕಟ್ಟೋ ಸಿಗುದಿಲ್ಲ ಅಲ್ಲ. ಭಾರಿ ಕಮ್ಮಿ ಇದಾರೆ. ಹಾಗಾಗಿ ನೋಡ್ಬೇಕಾದ ಯಾವಾಗ ರಿಪೇರಿ ಭಾರಿ ಟ್ರೈ ರಿಪೇರಿ ಆಗಿದ್ರೆ ಒಳ್ಳೇದು, ಅಂದ್ರೆ ಎಷ್ಟೋ ಶತಮಾನದ ಇತಿಹಾಸ ಇದ್ದದ್ದು ಅಲ್ಲ. ಹೌದು, ತುಂಬಾ ಭಾರ ಇದೆ. ಓ, ಭಾರ ಸಿಕ್ಕಾಪಟ್ಟೆ. ಅಲ್ಲ, ಅದು ಕೆಳಗಡೆ ಇತ್ತು. ನಾವ್ ಈ ತರ ಎಲ್ಲ ಮೇಲೆಲ್ಲ ಬಂದೋಬಸ್ತ್ ಮಾಡಿ ಕಟ್ಸಿತ್ತು. ಹಾ ಹಾ ಹಾ, ಕೆಳಗಿದ್ರೆ ಇದ್ದಿದ್ದು ಹಾಳಾಗತ್ತಲ್ಲ. ಹೌದೌದು. ಸೊ ಹಾಗಾಗಿ ಅಲ್ಲ. ಇದು ರೂಮು. ಹಾ ವಯಸ್ಸಾದವ್ರಿಗೆ ಇರ್ಲಿ ಅಂತ ಹೇಳ್ಬಿಟ್ಟು ಹಾ. ಓ, ಓ, ಇದನ್ನ ಹಾ ಅದು ಕಿಟಕಿ ಎಲ್ಲ ಕೊಟ್ಬಿಟ್ಟು ಕ್ರಾಸ್ ವೆಂಟಿಲೇಷನ್ಗೆ. ಹಾ ಹಾ ಹಾ, ಏಜ್ ಅವ್ರ ಮೇಲ್ ಬರ್ಲಿಕ್ಕೆ ಕಷ್ಟ ಅಲ್ಲ. ಹೌದೌದು, ಮೇಲ್ ಬಂದು. ಸೊ ಹಾಗಾಗಿ ಬೇಕಂತ ಹೇಳಿ ಕಟ್ಟನ್ನೆಲ್ಲ ಹಾಕಿ ಇದೆಲ್ಲ ನಾವು ರಡವಿಲಿ ಶೆಲ್ಫ್ ಎಲ್ಲ ಇದೆ. ಅಲ್ಲೂ ಶೆಲ್ಫ್ ಇದೆ, ಅಲ್ಲೂ ಇಟ್ಕೊಳ್ಬಹುದು ಸಾಮಾನು. ಇದ್ರದ್ದು ಕತೆ ಕೇಳಿದ್ರೆ ಇದು ಅಜ್ಜ ಯೂಸ್ ಮಾಡ್ತಾ ಇರೋ ಮಂಚ. ಹಾ ಹಾ, 23 ವರ್ಷದಿಂದ ನಾವು ಬಂದಾಗ ಇದು ಅಲ್ಲಿ ಎಲ್ಲ ಮರ ಬಿದ್ದಿದೆಯಲ್ಲ, ಅಲ್ಲಿ ಬಿದ್ದಿತ್ತು. ಓ, ನಾನು ಅನ್ಕೊಂಡೆ ಅಯ್ಯೋ ಕೆಳಗಡೆ ರೂಮ್ಗೆ ಇದು ಡಬಲ್ ಕಾಟು ಅಲ್ಲ, ಸಿಂಗಲ್ ಕಾಟು ಅಲ್ಲ, 1.5 ಇದೆ. ಹಾ ಹಾ, ಅದಕ್ಕೆ ನಾನು ಎನ್ಕೊಂಡೆ ಅದು ಒಂದು ಸಣ್ಣ ಕಿರಾರ ಒಂದಿಬ್ಬರು ಮಲ್ಕೊಳ್ಳೋ, ತಪ್ಪಗ್ರೆ ಒಬ್ರು ಮಲ್ಕೊಳ್ಬೋದಲ್ಲ ಅಂತ ನಾನು ಏನು ಮಾಡಿದೆ, ಇನ್ನು ಒಳಗೆ ತರಿಸ್ಬಿಟ್ಟೆ. ಭಾರಿ ಕಷ್ಟದಲ್ಲಿ ಒಳಗೆ ಬಂತು. ಬಾಗಿಲೆಲ್ಲ ಚಿಕ್ಕದಲ್ಲ. ರಿಪೇರಿ ಮಾಡಿ ಒಳಗೆ ತಂದು ಹಾಕಿದ್ಮೇಲೆ ನೋಡಿ ಈ ತರ ಫ್ರೇಮ್ ಕೊಟ್ಬಿಟ್ಟೆ ನಾನು. ಫುಲ್ ಇದೆ. ಇನ್ನ ಈ ಮಂಚ ಹೊರಗೆ ಹೋಗಲ್ಲ. ಮತ್ತಿನ್ನು ಹೋಗಲ್ಲ. ಒಳಗೆ ಬಂದ್ಮೇಲೆ ನಾನು ಫ್ರೇಮ್ ಹಾಕ್ಸಿದ್ದು. ಈಗ ಏಜ್ ಆದವ್ರು ಬಂದ್ರೆ ನಾವ್ ಇಲ್ಲೇ ಮಲಗಿಸೋದು. ಇಲ್ಲೇ ಮಲಗಿಸೋದಲ್ಲ, ಈಸಿ ಅಲ್ಲ. ಒಂದ್ 4-5 ಸ್ಟೆಪ್ ಇದೆ ಅಷ್ಟೇ. ಮತ್ತೆ ಮೇಲೆ ಹೋಗಿ ಎಲ್ಲ ಮಲಗುದಂದ್ರೆ ಸಿಕ್ಕಾಪಟ್ಟೆ. ಹೌದು, ಕಷ್ಟ ಕಷ್ಟ ಕಷ್ಟ. ನೋಡಿ ಇದೆಲ್ಲ ವಯಸ್ಸಾದವ್ರಿಗೆ ಇಳಿಯಕ್ಕೆ ಹತ್ತಕ್ಕೆ ಮಾಡಕ್ಕೆ ಅನ್ಬಿಟ್ಟು ಇಲ್ಲಿ ರೈಲಿಂಗ್ ಹಾಕ್ಸಿದ್ ನಾವು. ರೈಲಿಂಗ್ಸ್ ಹಾಕಿದ್ದೀವಿ. ಏಜ್ ಆದವ್ರಿಗೆ ಕಷ್ಟ ಅಲ್ಲ, ಸೊ ಹಾಗಾಗಿ. ಅಲ್ಲ, ಈಗ ನಮ್ಗೆ ಕಷ್ಟ ಆಗಿದೆ ಅಲ್ಲ. ಏಜ್ ಆಗ್ತಾ ಆಗ್ತಾ ನಮಗೂ ಕಷ್ಟ ಆಗಿದೆ. ಏನ್ ಮಾಡಕ್ ಆಗೋದಿಲ್ಲ. ನೋಡಿ ಇಲ್ಲಿಂದ ಚಂದ ಕಾಣಿಸುತ್ತೆ ವ್ಯೂ. ನೋಡಿ ಎಷ್ಟು ಚೆನ್ನಾಗಿ. ಮಳೆಗಾಲಕ್ಕೆ ಇನ್ನೂ. ಹೌದು, ಮಳೆಗಾಲ ತುಂಬಾ ಚೆನ್ನಾಗಿರುತ್ತೆ. ಅದು ಕೆಳಗಡೆನೆ ನಂದು 6th ಬರ್ಡೇ ಆಗಿತ್ತು. ಆ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲೇ. ಹೌದು, ಕೆಳಗಡೆ ತೋರ್ಸಿದ್ನಲ್ಲ. ಹೌದು. ಒಂದ್ಸಲಿ ಇದು ರಿಪೇರಿಗೆ ಬಂತು. ಸಿಂಗಲ್ ಡೋರ್ 20 ಜನ ಇಡ್ತಿದ್ದಾರೆ, ಅಷ್ಟು ಹೆವಿ ಇದೆ. ಹೌದಾ? ಈಗ ನಿಮ್ ಪಿಕ್ಚರ್ನಲ್ಲೆಲ್ಲ ತೋರ್ಸಾರಲ್ಲ ಒಳಗಡೆ ದೊಡ್ಡ ದೊಡ್ಡ ಲಾಕ್ ಮಾಡೋದು. ಇದು ತೆಗೆದೆ ಕರ್ರ ಅಂತ. ಹೌದು ಹೌದು, ಇದು ರಾಡ್ ಇರ್ತದೆ. ಈಗ ರಾಡ್ ಯೂಸ್ ಮಾಡಲ್ಲ. ರಾಡ್ ಇಲ್ಲ, ಇದು ಮೇಲ್ಗಡೆ ಕೆಳಗಡೆ ಹಾಕಿ ಇದನ್ನ ಮುಂಚಿದೆ ಅಲ್ಲ, ರಾಡ್ ಅನ್ನೇ ರಾಡ್ ಹಾಕಿ ಇದು ಇಲ್ಲಿಂದ ಅದು ಅಲ್ಲಿಂದ ಆ ಪಕ್ಕ ಬರ್ತದೆ. ನಾನು ಆಗ ತೋರ್ಸಲ್ಲ ರಥ ಬೀದಿ. ಇದೇ ರಥ ಬೀದಿ ಅಲ್ಲಿವರೆಗೂ ಹೋಗುತ್ತೆ. ಆ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ. ಯಾವ್ದು? ಹೌದಲ್ಲ, ಹೌದು, ಅಲ್ಲಿ ಮೇಲ್ಗಡೆ. ಹೌದು, ಅಲ್ಲಿ ಇದು ಫುಲ್ ರಥ ಬೀದಿ. ವ್ಯೂ ಹೇಗಿದೆ ನೋಡಿ. ಸೂಪರ್ ಆಗಿತ್ತ. ಇಲ್ಲೇ ಈಗ ಹೋಳಿ ಆಚರಣೆ ನೋಡಕ್ಕೆ ಸಖತ್ತಾಯ್ತು. 60 ವರ್ಷ ಆಗಿದೆ ಇದಕ್ಕೆ. 60 ವರ್ಷದ ಹಿಂದಿನ ಗಾಡ್ರಿ. ಹೌದು, ಮನೇಲಿ ಇತ್ತಲ್ಲ, ಇಲ್ಲಿ ಯೂಸ್ ಆಗತ್ತೆ ಅಂತ ಹೇಳಿ ಈ ಚಂದನ ಅಂತ ಎಲ್ಲೋ ಬರ್ದಿದೆ. ಈಗ ಗಾರ್ಡೇಜ್ ಅಲ್ಲ ಬರೋದು. ಹೌದೌದು, ಅಲ್ಲಿದೆ ಚಂದನ ಅಂತ. ಅದು 60 ವರ್ಷದ ಹಿಂದದ್ದು ಗಾರ್ಡೇಜ್ ತಂದಿಲ್ಲ ಹಾಕಿರೋದು. ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ನೋಡಿ, ಡಿಸೈನ್ ಎಷ್ಟು ಚೆನ್ನಾಗಿದೆ. ಇದು ನಾವು ಟೇಬಲ್ ತರ ಮಾಡ್ಕೊಂಡಿದ್ದೀವಿ. ಆಕ್ಚುಲಿ ಇದು ಉಲ್ಟಾ, ಆಕ್ಚುಯಲ್ ಪೊಸಿಷನ್ ಉಲ್ಟಾ. ಅದು ಇಲ್ಲಿ ಡೆಲಿವರಿ ಆದ್ರೆ ಅರಮನೆಯಲ್ಲಿ ಮಾಡ್ಲಿಕ್ಕಿಲ್ಲ, ಡೆಲಿವರಿ ಮಡಿಯಲ್ಲ. ಅದಕ್ಕೇನೆ ಡೆಲಿವರಿ ರೂಮು ಇಲ್ಲಿಂದ 1 ಕಿಲೋಮೀಟರ್ ಏನೋ ದೂರ ಇದೆ.
ಅಲ್ಲಿಗೆ ಡೆಲಿವರಿ ಆದ್ಮೇಲೆ ಮಗುನ ಮತ್ತೆ ಬಾಣಂತಿನ ಕರ್ಕೊಂಡ್ ಬರೋದು. ಅದಕ್ಕೆ ಹಾಗಾಗಿ ಇದು ಉಲ್ಟಾ ನೋಡಿ. ಉಲ್ಟಾ ಇದ್ದದನ್ನೇ ಅದನ್ನ ನೋಡಿ ಎಷ್ಟು ಡೀಪ್ ಇದೆ ನೋಡಿ. ಓ ಅಲ್ಲ ಈಗ ನಾವು ಟೇಬಲ್ ತರ ಮಾಡ್ಕೊಂಡಿದ್ವಿ. ಇದು ಒಂದು ಭಾರಿ ಸ್ಪೆಷಾಲಿಟಿ ಅಲ್ಲ. ಬೆಂಗಳೂರಿನಲ್ಲಿ ಹೋದ್ರೆ ಮಿನಿಸ್ಟ್ರ್ ಮನೆಗೆ ಹೋಗೋದು, ವಿಧಾನಸೌಧಕ್ಕೆ ಹೋಗೋದು ಲೆಕ್ಕ ಇಲ್ಲ ಹೋಗಿದ್ದೆ ಕೈಯ. ಇಲ್ಲಿ ಬಂದ್ರೆ ಇಲ್ಲಿ ಮಿನಿಸ್ಟರ್ಸು, MLA, DC. ಇಲ್ಲಿ ನೀನಂತೆ ನಾನು ಅಯ್ಯನ ಜೊತೆ ಇಬ್ಬರು ಒಟ್ಟೊಟ್ಟು ಯಾವಾಗಲೂ ಅಯ್ಯನ ಬಿಟ್ಟು ಹೋಗ್ತಿರ್ಲಿಲ್ಲ. ಎಲ್ಲಿಗೋದ್ರು ಒಟ್ಟೊಟ್ಟಿಗೆ ಒಂದು ಚಿಕ್ಕ ಸಾಮಾನು ತರಬೇಕಾದ್ರೆ ಮಾರ್ಕೆಟ್ಗೆ ಒಟ್ಟಿಗೆ ಹೋಗೋದು. ಇಸ್ ಎ ಜಮ್ ಆಫ್ ಎ ಪರ್ಸನ್ ನೆಕ್ಸ್ಟ್ ಗಾಡ್ ಅಂತ ಒಳ್ಳೆ ಮನುಷ್ಯ. ಕೊನೆಗೇನಾಯಿತು, ನಮಗೆಲ್ಲ ಕಡೆ ಕರ್ಕೊಂಡು ಹೋಗೋರಲ್ಲ, ಅವ್ರು ಸೀದಾ ಕೋಮಾಗೆ ಹೋದಾಗ ಏನು ಮಾಡೋದು? ಈಗ ನಾನು ಅಯ್ಯನ ಜೊತೆ ಹೋಗ್ತಿರೋದ್ರಿಂದ DC, ಮಿನಿಸ್ಟರ್ಸು ಎಲ್ಲರದ್ದು ಪರಿಚಯ ಆಯಿತು. ಹಾಗಾಗಿ ಅಯ್ಯ ಕೋಮಾದಲ್ಲಿದ್ದಾನೆ, ನಾನು ರೂಮ್ನಲ್ಲಿ ಇದ್ಕೊಂಡು DC-ಗೆ, ಮಿನಿಸ್ಟರ್ಗೆಲ್ಲ ಫೋನ್ ಮಾಡಿ ಮನೆ ಬೇಕೀಗ. ಯಾಕಂದರೆ ಪರ್ ಡೇ ಇದು ಸರ್ವಿಸ್ ಅಪಾರ್ಟ್ಮೆಂಟ್ ಅದಕ್ಕೆ ಕಾಸ್ಟ್ಲಿ ಬೀಳುತ್ತೆ. 1800 ರೂಪಾಯಿ ಇತ್ತು ಪರ್ ಡೇ. ಹೌದು, ಪರ್ ಡೇ. ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಸರ್ವಿಸ್ ಅಪಾರ್ಟ್ಮೆಂಟ್ ಅಂದರೆ ಹಾಗೆ. ಕೊನೆಗೆ ಮಿನಿಸ್ಟರ್ಗೆಲ್ಲ ಫೋನ್ ಮಾಡಿ ಅವರೆಲ್ಲ ಮನೆ ತೋರಿಸಿ ಎಲ್ಲ ಮಾಡಿ ಒಂದು ಒಳ್ಳೆ ಮನೆ ಸಿಕ್ತು. ಈಗ ಅಯ್ಯನ ಜೊತೆ ನಾನು ಅವ್ರ ಜೊತೆ ಹೊರಗಡೆ ಹೋಗಿದ್ರೆ ನನಗೆ ಹೊರಗಡೆ ಪ್ರಪಂಚ ಗೊತ್ತಾಗ್ತಿರ್ಲಿಲ್ಲ. ಈಗ ಮೊದಲು ಅರಮನೆಯಲ್ಲಿ ಹೆಂಗಸು ಹೊರಗೆ ಹೋಗ್ತಿರ್ಲಿಲ್ಲ, ಹೋಗ್ಲಿಕ್ಕೆ ಇರ್ಲಿಲ್ಲ. ಈಗ ಹೋಗ್ಲೇಬೇಕು. ಎಲ್ಲ ಇದ್ರೊಳಗೆ ಹೆಣ್ಮಕ್ಳೇ ಈಗ ಜಾಸ್ತಿ ಅನಿವಾರ್ಯ. ಈಗ ಮತ್ತೆ ಅನಿವಾರ್ಯ. ಮೊದಲು ಅನಿವಾರ್ಯ ಇರ್ಲಿಲ್ಲ, ಈಗ ಹೆಂಗಸು ದುಡಿಲೇಬೇಕು. ಸೊ ಹಾಗಾಗಿ ಕೊನೆಗೆ ಆದ್ಮೇಲೆ ಮತ್ತೆ ಎಲ್ಲ ಇದು ಮಾಡಿ ಅಯ್ಯ 1.5 ತಿಂಗಳು ಕೋಮಾದಲ್ಲಿ ನಾನೊಬ್ಳು ಏನಪ್ಪ ಮಾಡಲಿ. ಅಷ್ಟೊಂದು ಮಗ ಸೊಸೆ ಮಗಳು ಮತ್ತೆ ಅಳಿಯ ಬಂದರು. ಕೊನೆಗೆ ಲೋಕಲ್ ಜನ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಹೋಗಕ್ಕೆ ಬರಕ್ಕೆ ಎಲ್ಲ ಸರಿ ಎಲ್ಲ ಹೋಗಿ ಅಯ್ಯ ಒಂದು ಗುಣ ಆಗಿ ಬಂದ್ರಲ್ಲ. ನಾನು ಅವತ್ತು DC ಜೊತೆ, ಮಿನಿಸ್ಟ್ರಿ ಜೊತೆ ಎಲ್ಲ ಮಾತಾಡಿ ಇಷ್ಟು ಫೆಸಿಲಿಟೀಸ್ ಮಾಡಿದೆ. ನಾನೊಬ್ಳೆ ನಿಲ್ಲದೆ ಹೆಂಗ್ಸು ಹೇಳು. ಮಾನ್ಯ ದಿನ ಮಕ್ಕಳು ಬಂದಿದ್ದು, ಅಲ್ಲಿವರೆಗೆ ನಾನೊಬ್ಳೆ. ಎಲ್ಲದಕ್ಕೂ ದೇವ್ರಿದ್ದಾನೆ. ನಾವು ಒಳ್ಳೆ ನಮ್ದು ಇಂಟೆನ್ಷನ್ ಒಳ್ಳೇದಿದ್ರೆ ದೇವರು ಒಳ್ಳೇದೇ ಮಾಡ್ತಾನೆ. ಅಲ್ಲ, ಅವ್ರು ಹೊರಗೆ ಬಂದಿದ್ದೆ ಸಾಕ್ಷಿ ಸಾಕು, ದೇವ್ರು ನಾನು ಇದೀನಿ ಅಂತ. ಸರಿಯಾಗಿದ್ದೇ ಹೆಚ್ಚು. ಅದನ್ನು ಅಯ್ಯ ಹೊರಗಡೆ ಇದು ಒಳ್ಳೆ ರೀತಿನಲ್ಲಿ ಬಂದ್ರೆ ಅಂತ ಅಂದ್ಬಿಟ್ಟು ಹೆಗ್ಡೆಯವರು ಅವ್ರ ಲೆಕ್ಕದಲ್ಲಿ ಸಕ್ಕರೆ ತುಲಾಭಾರ ಮಾಡ್ತಿದ್ದಾರೆ ಧರ್ಮಸ್ಥಳದಲ್ಲಿ. ಅವ್ರ ಲೆಕ್ಕದಲ್ಲಿ. ಬನ್ನಿ. ಇಲ್ಲಿ ಧ್ವಜಾರೋಹಣ ಮತ್ತೆ ಧ್ವಜಾವರೋಹಣ ಮಾಡೋದಿಲ್ಲಿ. ಇದೇ ದೇವಸ್ಥಾನದ್ದು ಧ್ವಜಾರೋಹಣ, ಧ್ವಜಾವರಣ. ಇಲ್ಲಿ ಧ್ವಜಾರೋಹಣ ನೋಡಿದವರು ಧ್ವಜಾವರಣ ನೋಡ್ಬೇಕು. ಧ್ವಜ ಅಂದ್ರೆ ಧ್ವಜ ಹಾಕುದು ನೋಡಿದವರು ಇಳಿಸುದನ್ನು ನೋಡ್ಬೇಕು. ಹೌದು, ನೋಡ್ಬೇಕು. ಆತರ ಇಲ್ಲೆಲ್ಲ ದೀಪ ಇಡ್ತಾರೆ. ಇಲ್ಲಿ ಮೇಲವರೆಗೂ ದೀಪ ಇಡ್ತಾರೆ. ಇಲ್ಲ ಬೀಗ. ಇದು ನಂದಿ. ತುಂಬಾ ವರ್ಷ ಇದಿತ್ತಲ್ಲ, ಇತಿಹಾಸ ಇತ್ತಲ್ಲ ಈ ದೇವಸ್ಥಾನ. 1500 ವರ್ಷದ. 1500 ವರ್ಷದ ಇತಿಹಾಸ. ಹಬ್ಬ ಚೂರಾಲು ಮಹಾಲಿಂಗೇಶ್ವರ ದೇವರ ಮಹಾಲಿಂಗೇಶ್ವರ. ಇದು ಈಗ ಅಂದ್ರೆ ಅವಾಗ ನೀವು ಪೌಳಿ ಅಂತ ಹೇಳಿದ್ರಲ್ಲ ದೇವಸ್ಥಾನದ, ಅದು ಎಲ್ಲಿದೆ? ಅಯ್ಯನ ಹತ್ರ ಕೇಳಿದ್ರೆ ಒಳ್ಳೇದು, ಅವರೇ ಮಾಡ್ಸಿದ್ದು. ಎಲ್ಲಿದೆ? ಅವರ ನೇತೃತ್ವದಲ್ಲಿ ಇದೆ ಪೌಳಿ, ಸುತ್ತು ಪೌಳಿ ಅಂತ ಹೇಳಿ. ಸುತ್ತ ಪೌಳಿ. ಆತರ 2, 4, 6 ಆತರ ಟೋಟಲ್ 44 ಇದೆ. 44. ನೀವ್ ಹೇಳಿದ್ರಲ್ಲ ಎಂಚಿ ತಲೆ ಮೇಲೆ ಹೆಂಚಿದೆ. ಈಗ ಪೌಳಿ ಮಾಡ್ಬೇಕಾದ್ರೆ ಮೇಲೆ ಹೆಂಚೆಲ್ಲ ತೆಗೆದು ನಾನು 4-5 ಗಂಟೆ ಕೆಲಸ ಮಾಡಿ ಲೋಕಲ್ ಜನ ಜೊತೆ ನಿಂತಿದ್ದು. ಅವ್ರಿಗಂತೂ ಭಾರಿ ಖುಷಿ. ಮುಂಚೆ ಇದೆಲ್ಲ ಮರದ್ದೇ ಇದ್ದಿತ್ತಲ್ಲ, ಮರದಲ್ಲಿತ್ತು. 44 ಒಂದು ಮರ ಸಿಗ್ಲಿಲ್ಲ ಹೇಳಿದ್ನಲ್ಲ. ಇದೆ
ಇದೀಗ ಇದು ತುಂಬಾ ವರ್ಷ ಹಿಂದಿದೆ ಅಲ್ಲ? ಇದು ಡಮರು ಬೇರೆ ಕಡೆ ಎಲ್ಲೂ ಇಲ್ಲ. ಹಾ ಹಾ ಹಾ. ಇದು ಕೆಲವು ಮ್ಯಾಗ್ಝಿನ್ ಅಲ್ಲಿ ಬಂದಿದೆ ಓ ಡಮರು ಅಂತ ಹೇಳಿ. ಇದು ಬಾರ್ಸರ್ ಒಳ್ಳೆ ಸೌಂಡ್ ಬರ್ತದೆ, ಇಷ್ಟು ದೊಡ್ಡದೇ ಎಲ್ಲೂ ಇಲ್ಲ. ಓ ಅಲ್ಲ, ತುಂಬಾ ಚೆನ್ನಾಗಿದೆ ನೋಡಿ. ಇದಂದ್ರೆ ಈಗ ಪೂಜೆ ಆಗುವಾಗ ಒಂದ್ಸಲ ಹಿಂಗೆ ಬಾರಿಸ್ತಾರೆ. ಹೌದೌದೌದು, ಬೇರಿ ಅಂತ ಹೇಳ್ತಾರೆ. ಬೇರಿ. ಹಾ ಬೇರಿ ಬೇರಿ ಅಂತ ಹೇಳ್ತಾರೆ ಅಲ್ಲಿ. ಇದು ತುಳಸಿ. ತುಳಸಿ. ಮತ್ತೆ ಇದ್ರಾಗ ಕೆಲಸದಲ್ಲಿ ಹಬ್ಬದ ಟೈಮ್ನಲ್ಲಿ ಇದರೊಳಗೆ ಇದು ಬರ್ತದೆ, ಏನ್ ಹೇಳ್ತಾರೆ, ಕಬ್ಬು. ಕಬ್ಬು ಓ ಹಬ್ಬದ ಟೈಮಲ್ಲಿ. ಹಬ್ಬದ ಟೈಮ್ನಲ್ಲಿ ಬರ್ತದೆ. ಹಾ ಹಾ ಹಾ. ಇಲ್ಲೊಂದು ಬಾವಿ ಇದೆ, ಹಾ ಮತ್ತೆ ಹೊರಗಡೆ ಒಂದು ಬಾವಿ ಇದೆ ಊರಿನವ್ರಿಗೆ. ಹಾ ಹಾ. ಇದೀಗ ದೇವರಿಗೆ ಪೂಜೆ ಮಾಡ್ಲಿಕ್ಕೆ. ಹೌದೌದು. ಆಮೇಲೆ ಅರಮನೆಯಲ್ಲಿ 2 ಬಾವಿ ಇದೆ. ಒಂದು ನಾವು ಯೂಸ್ ಮಾಡ್ತಾ ಇದ್ದೀವಿ, ಒಂದ್ಸಲಿ ಅವರು ಮಲಯಾಳ ಮೂವಿ ಬಂದಾಗ ಅವರೇ ರೆಡಿ ಮಾಡ್ಕೊಂಡ್ರು. ಇನ್ನೊಂದಿತ್ತು, ಅದನ್ನ ಅವರೇ ರೆಡಿ ಮಾಡ್ಕೊಂಡಿತ್ತು. ಹಾ ಹಾ ಹಾ. ಅಲ್ಲ ಅಲ್ಲಿಂದ ವಿಡಿಯೋ ಮಾಡ್ತೀನಿ. ನೋಡ್ರಿ, ಇದು ವಾಯ್ಸ್ ಅದೆಷ್ಟೋ ಕಿಲೋಮೀಟರ್ ಕೇಳಿಸುತ್ತಂತೆ ಒಂದ್ಸಲಿ ಹೊಡೆದ್ರೆ. ನೋಡಿ ಅಲ್ಲ ಸೌಂಡ್ ವೈಬ್ರೇಷನ್ ಹೇಳ್ತಾರಲ್ಲ. ಹೌದು. ಇದೆಲ್ಲ ಅಡಿಗೆ ಕೋಣೆ. ಇದು ಹಾ ಹಾ ಹೌದು, ಅದು ಗೋಡೌನು. ಹಾ ಹಾ. ಆ ಪಕ್ಕ ಇರೋದು ಗೋಡೌನು. ಹಾ. ಈಗ ಒಂದು ಸುತ್ತು ಬರ್ಬೋದು. ಅದು ವೆಂಕಟರಮಣ. ವೆಂಕಟರಮಣ. ಹಾ ಹಾ. ಆಮೇಲಿಂದ ಇದು ಕೃಷ್ಣ ಆ ಪಕ್ಕದಲ್ಲಿದೆ. ಹಾ ಅಲ್ಲ ಆಚೆ. ಹಾ. ಹೌದು, ಮತ್ತೆ ಇಲ್ಲಿ ಕೃಷ್ಣನ ಅತ್ತ ಗೋಪಾಲ್. ಮತ್ತೆ ರಥೋತ್ಸವ ಆದ್ಮೇಲೆ ಇಲ್ಲಿ ದೇವ್ರನ್ನ ಕೂಡ್ಸಿ ತೂಗೋದು. ತೂಗದ್ ಬಿಟ್ಟು ಮತ್ತೆ ಮಲಗ್ಸೋದು. ಅಲ್ಲಿ ಒಂದು ರನ್ನಿಂಗ್ ವಾಟರ್ ಕೆರೆ ಇದೆ, ಅಲ್ಲಿ ಸ್ನಾನ ಮಾಡಿಸಿ ಇಲ್ಲಿ ಬಂದು ಉಯ್ಯಾಲ ಮಾಡಿ ಮಲ್ಗೆ ಆಮೇಲೆ ದೇವರ ಒಳಗಿತ್ತೆ, ಮತ್ತೆ ನೆಕ್ಸ್ಟ್ ಹಬ್ಬಕ್ಕೆ ತೆಗೆಯೋದು. ಆ ತರ. ಇದು ದುರ್ಗಾ ಪರಮೇಶ್ವರಿ ಅಮ್ಮನವರ ಕಟ್ಟೆ ಅಲ್ಲ ಇದು? ಹೌದೌದು. ಅಲ್ಲಿ ಹಿಂದೆ ಮರ ಅಲ್ಲ, ಅದು ಯಾವ್ದು ತೆಗ್ದಿಲ್ಲ ಅಲ್ಲ ಹಿಂದೆ. ಇಲ್ಲ ದೇವಸ್ಥಾನಕ್ಕೆ ಚಾಂಚಿ ದೊಡ್ಡ ಮರನೂ ಇದೆ ಅಲ್ಲ? ಅಲ್ಲ, ಈ ತರ ದೇವಸ್ಥಾನ ಕವರ್ ಆಗಿರೋ ಮರ ಎಲ್ಲೂ ಇಲ್ಲ ಅಂತ. ಅಲ್ಲ ಇಡೀ ದೇವಸ್ಥಾನ ಕವರ್ ಆಗಿದೆ ಮೇಲ್ಗಡೆ ಛತ್ರಿ ತರ. ಸಿಕ್ಕಾಪಟ್ಟಿ ತಂಪು ಇದೆ. ಹೌದು, ಬಾರಿ ತಂಪು. ದೀಪ ಉರಿತಾ, ಅದಕ್ಕೆ ಅದನ್ನ ಕವರ್ ಮಾಡಿರೋದು. 24 ಗಂಟೆನೂ ಉರಿತಾ ಇರಬೇಕಲ್ಲ ಇದು? ಹೌದು. ಅದು ಶೂಟಿಂಗ್ ಆಗ್ಬೇಕಾದ್ರೆ ಅವ್ರು ಇಡೀ ಜಾಗ ತಗೊಂಡಿದ್ರು, ಅವ್ರದೇ ಸೆಟ್ ಹಾಕೊಂಡ್ಬಿಟ್ಟಿದ್ರು. ಇಡೀ ಜಾಗಕ್ಕೆ ಎಲ್ಲ ಕಡೆ. ಸೌತ್ ಕನ್ನಡ ಎಲ್ಲೂ ಆಗಿಲ್ವಂತ ಆತರ ಶೂಟಿಂಗ್. ತುಂಬಾ ಅಂದ್ರೆ ತುಂಬಾ. ನಾನು ಅದು ಫಿಲ್ಮ್ ಇಷ್ಟುವರೆಗೆ ನೋಡಿರಲ್ಲ, ಇವತ್ತೇ ಹೋಗಿ ನೋಡ್ಬೇಕು. ನೋಡಿ, ಖಂಡಿತ ನೋಡಿ. ಕಾಯಂ ಕುಲಂ ಕೊಚ್ಚಿ. ಕಾಯಂ ಕುಲಂ ಕೊಚ್ಚುನಿ. ಬೆಂಗಳೂರಿಂದ ನೀವಿಬ್ರು ಈ ವಯಸ್ಸಿನಲ್ಲಿ ಡ್ರೈವಿಂಗ್ ಮಾಡಿಕೊಂಡು ಬಂದು ಇಷ್ಟೆಲ್ಲ ಮಾಡಿದ್ದೀರಲ್ಲ, ಅರಮನೆಗೆ ಜೀವ ಮತ್ತು ಪುನರ್ಜನ್ಮ ಕೊಟ್ಟಂತಾಗಿದೆ. ಈ ಬಿಸಿಲಿನ ಇಷ್ಟೊಂದು ಸೆಕೆಯ ಟೈಮಲ್ಲೂ ನಮಗೋಸ್ಕರ ಸಮಯ ಕೊಟ್ಟ ಈ ಒಂದು ಅರಮನೆ ಎಲ್ಲ ವಿಷಯವನ್ನು ಹೇಳಿದಂತ ಪಿ ಸುದರ್ಶನ್ ಶೆಟ್ಟಿ ಅವರಿಗೂ ಮತ್ತೆ ಪದ್ಮಿನಿ ಅಮ್ಮನವರಿಗೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಅಮ್ಮ. ದೇವ್ರೊಳ್ಳೇದು ಮಾಡಿ. ಆಯ್ತು, ಮತ್ತೆ ಸಿಗ್ತೇನೆ.